ಇವತ್ತು ಡಿಸೆಂಬರ್ 2024 ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ಬ್ರೀಫ್ ನೋಡೋಣ. ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2023 ಡೇನಿಯಲ್ ಬ್ಯಾರನ್ ಬೋಯಿಮ್ ಮತ್ತೆ ಅಲಿ ಅಬು ಅವದ್ ಅವರಿಗೆ ನೀಡಲಾಗಿದೆ. ಸೊ ಯಾಕಪ್ಪ ಅಂದ್ರೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ನಡುವಿನ ಸಾಮರಸ್ಯಕ್ಕಾಗಿ ಶ್ರಮಿಸಿದ್ದಕ್ಕೆ ನೀಡಲಾಗಿದೆ. ಹೆಸರು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ, ಕೇಳ್ತಾ ಇರ್ತಾನೆ. ಇನ್ನು 2024ನೇ ಸಾಲಿನ ಬೂಕರ್ ಸಾಹಿತ್ಯ ಪ್ರಶಸ್ತಿ ಬಂದ್ಬಿಟ್ಟು ಬ್ರಿಟನ್ ಲೇಖಕಿ ಸಮಂತಾ ಹಾರ್ವೆ ಅವರ ಆರ್ಬಿಟಲ್ ಕಾದಂಬರಿಗೆ ಬಂದಿದೆ. ಸೊ ಆಮೇಲೆ ನೋಡಿ, ಅದನ್ನ ಬೋಲ್ಡ್ ಮಾಡಿದ್ದೀನಿ. ಸೊ ಇಂಪಾರ್ಟೆಂಟ್ ಕೀವರ್ಡ್ಸ್ನ ಅದನ್ನ ನೋಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಎಲ್ಲ ಎಕ್ಸಾಮಲ್ಲಿ ಜ್ಞಾಪಕ ಬರುತ್ತೆ. ಸೊ ಅದಕ್ಕೆ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ. ಮ್ಯಾಕ್ಸಿಮಮ್ ಒಂದು 5 to 10 minutes ಅಷ್ಟೇ. ನೆಕ್ಸ್ಟ್, ಹವಾಮಾನ ಬದಲಾವಣೆ ಸಮ್ಮೇಳನ ಕಾಪ್ 29 2024 ಎಲ್ಲಿ ನಡೀತು? ಸೊ ಅಜರ್ಬೈಜಾನ್ನ ಬಾಕುವಿನಲ್ಲಿ ಇತ್ತೀಚೆಗೆ ನಡೀತು. ಸೊ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂಗೆ ಕಾಪ್ ಸಮ್ಮೇಳನಗಳು ನಡೀತಾ ಇರುತ್ತೆ. ಇದು 29ನೇ ಕಾಪ್ ಸಮ್ಮೇಳನ ಬಾಕುವಿನಲ್ಲಿ ನಡೀತು. ಇನ್ನು ದೇಶದ ಮೊದಲ 24/7 ಆನ್ಲೈನ್ ಕೋರ್ಟ್ ಕೇರಳದ ಕೊಲ್ಲಂನಲ್ಲಿ ಪ್ರಾರಂಭ ಆಗಿದ್ದಂತೆ. ಸಾಕಷ್ಟು ಕೇಸ್ಗಳು, ಸೊ ಕೋರ್ಟ್ಗೆ ಬಿಡುವಿಲ್ಲ, ಅಷ್ಟು ಕೇಸ್ಗಳಿದೆ. 24/7 ಕೋರ್ಟ್ ನಮ್ಮ ಕೇರಳದ ಕೊಲ್ಲಂನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇನ್ನು ಭಾರತದ ಮೊದಲ ಸಂವಿಧಾನ ಮ್ಯೂಸಿಯಂ ಹರಿಯಾಣದ ಸೋನಿಪತ್ತಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೆಲವು ವಿಷಯಗಳು ಅಲ್ಲಿ ಸಿಗುತ್ತೆ ನಿಮ್ಗೆ. ಹರಿಯಾಣದ ಸೋನಿಪತ್ನಲ್ಲಿ ಸಂವಿಧಾನದ ಮೊದಲ ಮ್ಯೂಸಿಯಂ, ವೆರಿ ಇಂಪಾರ್ಟೆಂಟ್. ಇನ್ನು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮ ಗೋರು ಚನ್ನಬಸಪ್ಪ ಅವರು ಆಯ್ಕೆಯಾಗಿದ್ದಾರೆ. ಸೊ ನೋಡಿರ್ತೀರ ನ್ಯೂಸ್ ಪೇಪರ್ ಅಲ್ಲೆಲ್ಲ. ಇನ್ನು ದೇಶದ 56ನೇ ಹುಲಿ ಸಂರಕ್ಷಿತ ತಾಣವಾಗಿ ಛತ್ತೀಸ್ಗಢದ ಗುರು ಘಾಸಿದಾಸ್ ಟಮೋರ್ ಪಿಂಗ್ಲಾ, ಸೊ ಹೆಸರು ಡಿಫ್ರೆಂಟ್ ಆಗಿದೆ. ಸೊ ಇದು ದೇಶದ 56ನೇ ಹುಲಿ ಸಂರಕ್ಷಿತ ತಾಣ. ನಮ್ಮ ಪ್ರಧಾನಿ ಮೋದಿ ಅವರಿಗೆ 3 ಅತ್ಯುನ್ನತ ಪ್ರಶಸ್ತಿಗಳು ಇತ್ತೀಚೆಗೆ ಬಂದಿದೆ. ಸೊ ನೈಜೀರಿಯಾದ 2ನೇ ಅತ್ಯುನ್ನತ ಪ್ರಶಸ್ತಿ ಯಾವುದು? ದ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ನೈಜರ್ ಪ್ರಶಸ್ತಿ. ಗಯಾನಾದ ದಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ. ಇನ್ನು ಬಾರ್ಬಡೋಸಾದ ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬಡೋಸಾ. ಈ ಪ್ರಶಸ್ತಿಗಳು ನಮ್ಮ ಪ್ರಧಾನಿಯವರಿಗೆ ಕೊಟ್ಟಿದ್ದಾರೆ. ಸೊ ಕೇಳ್ಬೋದು ಯಾವ ದೇಶದ ಪ್ರಶಸ್ತಿಗಳು ಇತ್ತೀಚೆಗೆ ಬಂತು ಅಂತ ಅಂದ್ಬಿಟ್ಟು. ಕರೆಂಟ್ ಅಫೇರ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಭಾರತ ದೇಶದ ಮೊದಲ ಸ್ವದೇಶಿ ಅಂದ್ರೆ ನಾವೇ ಮಾಡಿರೋಂಥ ಜೀವ ನಿರೋಧಕ ಔಷಧಿ ನಫಿತ್ರೋಮೈಸಿನ್. ಸೊ ಕೇಳಬಹುದು. ಪೆನ್ಸಿಲಿನ್ ಎಲ್ಲ ಕೇಳಿದಿರಲ್ವಾ? ಸೈನ್ಸ್ ಓದಿದ್ರೆ ಗೊತ್ತಿರುತ್ತೆ, ಬೇಸಿಕ್ಸ್ ಅದು. ಸೊ ಅದಕ್ಕೆ ಅದೇ ತರ ನಮ್ಮಲ್ಲಿ ಸ್ವದೇಶಿ ಜೀವ ನಿರೋಧಕ ಔಷಧಿ ನಫಿತ್ರೋಮೈಸಿನ್, ವೆರಿ ಇಂಪಾರ್ಟೆಂಟ್. ಇನ್ನು ಕಾಳಿಂಗದ ಹೊಸ ಪ್ರಭೇದ ಒಂದು ಕಾಳಿಂಗ ಸಿಕ್ಕಿದೆಯಂತೆ, ಅದಕ್ಕೆ ಓಫಿಯೋಫೇಗಸ್ ಕಾಳಿಂಗ ಅಂತ ಹೆಸರಿಟ್ಟಿದಾರಂತೆ. ಸೊ ಅಷ್ಟೊಂದು ಏನು ತುಂಬಾ ಇಂಪಾರ್ಟೆಂಟ್, ಜಸ್ಟ್ ನೋಡ್ಕೊಂಡೋಗಿ. ಇನ್ನು ವಿಜಯಪುರದ ಮಮದಾಪುರ ಅರಣ್ಯವನವನ್ನ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ ಅಂತ ಹೆಸರು ರೀನೇಮ್ ಮಾಡಿದಾರಂತೆ. ಸೊ ಮಮದಾಪುರ ಅರಣ್ಯವನ್ನ ಸಿದ್ದೇಶ್ವರ ಸ್ವಾಮಿ ಜೈವ ವೈವಿಧ್ಯತೆ ಪಾರಂಪರಿಕ ತಾಣ ಅಂತ. ಇನ್ನು ಮಿಸ್ ಅರ್ತ್ 2024 ವಿಜೇತೆ ಆಸ್ಟ್ರೇಲಿಯಾದ ಜೆಸಿಕಾ ಲಾನೆ. ಸೊ ಕೇಳಬಹುದು. ಇನ್ನು ಡೆನ್ಮಾರ್ಕ್ನ ವಿಕ್ಟೋರಿಯಾ ಕ್ಸೇರ್ ತೆಲ್ವಿಂಗ್ಗೆ ಮಿಸ್ ಯೂನಿವರ್ಸ್ ಕಿರೀಟ ಸಿಕ್ಕಿದೆ. ಸೊ ಕೇಳಬಹುದು. ಇನ್ನು ಇನ್ಫೋಸಿಸ್ ಪ್ರಶಸ್ತಿ 2024 ಇದು ಒಂದು 6 ಜನ ಕೊಟ್ಟಿದ್ದಾರೆ. ಸೊ ಮೈನ್ ಆಗಿ ಇನ್ ಕೇಸ್ ಕೇಳಬಹುದಾದಂಥ ಪ್ರಶ್ನೆ ಅಂದರೆ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಅಲ್ಲಿ ನಮ್ಮ ಕನ್ನಡಿಗ ಅರುಣ್ ಚಂದ್ರಶೇಖರ್ ಅವರಿಗೆ ಇನ್ಫೋಸಿಸ್ ಫೌಂಡೇಶನ್ ಪ್ರಶಸ್ತಿ ಸಿಕ್ಕಿದೆ, ವೆರಿ ಇಂಪಾರ್ಟೆಂಟ್. ಇನ್ನು ಎಂಜಿನಿಯರಿಂಗ್ ಅಲ್ಲಿ ಶ್ಯಾಮ್ ಗೊಲ್ಲಕೋಟ, ಮಾನವಿಕ ಮತ್ತು ಸಮಾಜ ವಿಜ್ಞಾನದಲ್ಲಿ ಮಹಮ್ಮದ್ ಕುರಿಯಾ, ಜೀವ ವಿಜ್ಞಾನದಲ್ಲಿ ಸಿದ್ದೇಶ್ ಕಾಮತ್, ಗಣಿತದಲ್ಲಿ ನೀನಾ ಗುಪ್ತಾ, ಭೌತ ವಿಜ್ಞಾನದಲ್ಲಿ ವೇದಿಕಾ ಖೇಮಾನಿ ಅವರಿಗೆ ಸಿಕ್ಕಿದ್ದಂತೆ. ಸೊ ಜಸ್ಟ್ ಒಂದ್ಸರಿ ಕಣ್ಣಾಡಿಸ್ಕೊಳ್ಳಿ, ಯಾಕಂದ್ರೆ ಪೇಪರ್ ಯಾವ್ಯಾವ ಲೆವೆಲಿಗೆ ಬರುತ್ತೆ, ಯಾಕಂದ್ರೆ ನಮ್ಮ ಸ್ಟೇಟ್ದು ನಮ್ಮ ದೇಶದ್ದು ಇಂಪಾರ್ಟೆನ್ಸ್ ಅಂತ ನಾವು ನೋಡ್ಕೊಂಡು ಹೋಗ್ತೀವಿ ಒಂದೊಂದ್ಸರಿ. ಸೊ ಬೇಕು ನಿಮ್ಮನ್ನ ಹಳ್ಳಕ್ಕೆ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲೋ ನೆನಪಲ್ಲಿ ಇಲ್ದಿರೋದೆಲ್ಲ ಕೇಳ್ಬಿಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಕಣ್ಣಾಡಿಸ್ಕೊಂಡಿರಿ ಒಂದ್ಸರಿ. ಹೆಸರುಗಳನ್ನ ಓದಿದ್ರೆ ನಿಮ್ಗೆ ಎಕ್ಸಾಮಲ್ಲಿ ಅಟ್ಲೀಸ್ಟ್ ಆಪ್ಷನ್ಸ್ ಎಲಿಮಿನೇಟ್ ಮಾಡಕ್ ಬೇಕಾಗತ್ತೆ. ಇನ್ನು ವೃತ್ತಿ ಬದುಕಿಗೆ ನಿವೃತ್ತಿ ಘೋಷಿಸಿದ ಸ್ಪೇನ್ನ ರಾಫೆಲ್ ನಡಾಲ್. ಸೊ ಜಸ್ಟ್ ರಿಟೈರ್ಡ್ ಆಗಿದ್ದಾರೆ, ತಿಳ್ಕೊಳ್ಳಿ ಅಷ್ಟೇ. ಇನ್ನು ಎಕ್ಸಾಮಲ್ಲಿ ಮೋಸ್ಟ್ ಪ್ರಾಬ್ಲಿ ಬರಲ್ಲ ಈ ಥರದವೆಲ್ಲ, ರಿಟೈರ್ಡ್ ಆಗಿದ್ಯಾರು ಅದು ಇದು ಅಂತೆಲ್ಲ. ಒಂದು ಪಾಯಿಂಟ್, ಫೇಮಸ್ ಪರ್ಸನಾಲಿಟೀಸ್ನ ತಿಳ್ಕೊಬೇಕಾಗತ್ತೆ ಒಂದೊಂದ್ಸರಿ. ವಿಶ್ವ ಬಿಲಿಯರ್ಡ್ಸ್ ಕಿರೀಟ ಪಂಕಜ್ ಅಡ್ವಾಣಿ. ವಿಶ್ವ ಬಿಲಿಯರ್ಡ್ಸ್ ಅಂತ ಬಂದ ತಕ್ಷಣ ನಮ್ಮ ಪಂಕಜ್ ಅಡ್ವಾಣಿನೇ ಯಾವಾಗಲೂ ಗೆಲ್ತಿರ್ತಾರೆ. ಸೊ 100% ಈ ಸಲ ಗೆದ್ದಿದ್ದಾರೆ. ಇನ್ನು ನೀರಜ್ ಚೋಪ್ರಾ ಅವರ ಕೋಚ್ ಆಗಿ ಜಾನ್ ಜಲಜ್ನಿ ಅವರು ಆಯ್ಕೆಯಾಗಿದ್ದಾರೆ. ಸೊ ನೀರಜ್ ಚೋಪ್ರಾ ಗೊತ್ತಲ್ಲ, ಜಾವ್ಲಿನ್. ಮತ್ತೆ ಆಮೇಲೆ ಯಾರು ಸರ್ ಅವರು ಅಂತ ಕೇಳಬೇಡಿ. ಆಮೇಲೆ ಒಳ ಮೀಸಲಾತಿ ವರದಿ ತಯಾರಿಕೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗವನ್ನು ರಚನೆ ಮಾಡಿದ್ದಾರೆ, ಕೇಳ ಸಾಧ್ಯತೆ ಇದೆ.
ಸೊ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸೊ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗನ ರಚನೆ ಮಾಡಿದ್ದಾರೆ. ಇನ್ನು 19ನೇ G20 ರಾಷ್ಟ್ರಗಳ ಮುಖ್ಯಸ್ಥರ ಸಭೆ ಇತ್ತೀಚೆಗೆ ಬ್ರೆಜಿಲ್ನ ರಿಯೋ ಡಿ ಜನೈರೋನಲ್ಲಿ ನಡೀತು. ವೆರಿ ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ಇದೆ. ಇನ್ನು ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟದ ಜಾಗತಿಕ ಸಹಕಾರ ಸಮ್ಮೇಳನ 2024 ನವದೆಹಲಿಯಲ್ಲಿ ನಡೀತು. ನೂತನ CAG ಆಗಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಸಂಜಯ್ ಮೂರ್ತಿ ಅವರು ಇತ್ತೀಚೆಗೆ ನೇಮಕ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ. ಸಿಂಗಾಪುರ ಪಾಸ್ಪೋರ್ಟ್ ಜಗತ್ತಿನ ಅತ್ಯಂತ ಬಲಿಷ್ಠ ಪಾಸ್ಪೋರ್ಟ್ ಅಂತೆ. ಭಾರತದ ಪಾಸ್ಪೋರ್ಟ್ 83ನೇ ಸ್ಥಾನವಂತೆ. ನೋಡ್ಕೊಳ್ಳಿ, ಕೇಳಬಹುದು. ಬಂಗಾಳ ಕೊಲ್ಲಿಯಲ್ಲಿ ಇತ್ತೀಚೆಗೆ ಫೆಂಗಲ್ ಚಂಡಮಾರುತ. ಸೊ ನೋಡಿ ಇರಬೇಕು, ಲಾಸ್ಟ್ ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ ನವೆಂಬರ್, ಆ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಚಳಿ, ಮಳೆ, ಮೋಡ ಕವಿದ ವಾತಾವರಣ ಬಿಕಾಸ್ ಆಫ್ ಫೆಂಗಲ್ ಚಂಡಮಾರುತ. ಸೊ ಗ್ರಾಹಕರು ದೂರು ದಾಖಲಿಸಕ್ಕೆ ಈ ದಾಖಿಲ್ ಅಂತ ಪೋರ್ಟಲ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ದೂರುಗಳನ್ನ ಇಲ್ಲಿ ದಾಖಲೆ ಮಾಡಬಹುದು. ಇನ್ನು ICC ಅಧ್ಯಕ್ಷರಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅದರ ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜೈಶಾ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಸ್ಪೆಲ್ಲಿಂಗ್ ಸ್ವಲ್ಪ ಇದೆ, ಮಿಸ್ಟೇಕ್ ಆಗಿದೆ, ಇರಲಿ. ಜೈಶಾ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇನ್ನು ದೀಪಾ ಕರ್ಮಾಕರ್ ಅವ್ರಿಗೆ ಕಾಯಕ ಶ್ರೀ ಪ್ರಶಸ್ತಿ. ಯಾರು ದೀಪಾ ಕರ್ಮಾಕರ್? ಜಿಮ್ನಾಸ್ಟಿಕ್ ಎಲ್ಲ ಗೊತ್ತಲ್ಲ. ಸೊ ಒಲಿಂಪಿಕ್ ಅಲ್ಲಿ ನಮ್ಮ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿ ಫೈನಲ್ ರೇಸಿಗೆ ಬಂದಿದ್ರು, ಬಟ್ ಮೆಡಲ್ ಗೆಲ್ಲಕ್ಕಾಗಲಿಲ್ಲ. ಸೊ ಫೈನಲಿಗೆ ಬಂದಿದ್ರು. ಇರಲಿ. ಅಸ್ಸಾಂನ ಕರೀಂಗಂಜ್ ಜಿಲ್ಲೆಯನ್ನ ಶ್ರೀಭೂಮಿ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದಾರಂತೆ, ಕೇಳಬಹುದು. ಇಂಟರ್ಪೋಲ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಬ್ರೆಜಿಲ್ನ ವಾಲ್ಡೇಸಿ ಉರ್ಕಿಜಾ ನೇಮಕ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಏನು ಸರಿ ಹೆಸರುಗಳು ಹೆಂಗ್ ಸರ್ ನೆನ್ಪಿಟ್ಕೊಳೋದು? ಏನು ಮಾಡೋಕ್ಕಾಗಲ್ಲ, ಪಾಸ್ ಆಗ್ಬೇಕು ಅಂದರೆ ನೆನ್ಪಿಟ್ಕೊಳ್ಳೇಬೇಕಿದು. ಸೊ ತಪಸ್ಸು ಮಾಡಿ ಸಕ್ಸಸ್ ಆಗಬೇಕು. ಭಾರತೀಯ ತೈಲ ನಿಗಮ ನೂತನ ಅಧ್ಯಕ್ಷರಾಗಿ ಅರವಿಂದ ಸಾಹ್ನಿ. IOC ಭಾರತೀಯ ತೈಲ ನಿಗಮ ಅದರ ಅಧ್ಯಕ್ಷರಾಗಿ ಅರವಿಂದ್ ಸಾಹ್ನಿ ಅವರು. ಇನ್ನು ಮಾಲ್ಡೀವ್ಸ್ಗೆ ಹೈ ಕಮಿಷನರ್ ಆಗಿ ಬಾಲಸುಬ್ರಹ್ಮಣ್ಯಂ ಅವರು ನೇಮಕ ಆಗಿದ್ದಾರೆ. ಇನ್ನು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ ಎಲ್ಲ ಬರೀತಿರಲ್ಲಪ್ಪ, ಅದರ ಅಧ್ಯಕ್ಷರಾಗಿ ಗೋಪಾಲ್ ಕೃಷ್ಣನ್ ಅವರು ನೇಮಕ ಆಗಿದ್ದಾರೆ. ಸೊ ಇವರು ಡಿಜಿಟಲ್ ಅರೆಸ್ಟ್ ಎಂಬ ವಿನೂತನ ಸೈಬರ್ ಕ್ರೈಮ್ ಗೊತ್ತಿದೆ ನಿಮ್ಗದು. ಜಸ್ಟ್ ಇದ್ರ ಬಗ್ಗೆ ಎಸ್ಸೆಗಳೆಲ್ಲ ನನ್ನ ಪ್ರಕಾರ PSI ಎಕ್ಸಾಮ್ ಎಲ್ಲ ಬಂದರೆ 100% ಇದ್ರ ಮೇಲೆ ಎಸ್ಸೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಎಕ್ಸಾಮಲ್ಲಿ ಏನಾದರೂ PSI ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪೇಪರ್ ಕೇಳಿದ್ರೆ ನಿಮಗೆ ಪ್ರಬಂಧಕ್ಕೆ ಡಿಜಿಟಲ್ ಅರೆಸ್ಟ್ 100% ಇರುತ್ತೆ. ಪ್ರಿಪೇರ್ ಆಗಿ ಈಗಲಿಂದನೇ. ಡಿಜಿಟಲ್ ಅರೆಸ್ಟ್ ಅಂದರೆ ಸಡನ್ನಾಗಿ ನನಗೂ ಕೂಡ ಮೊನ್ನೆ ಕಾಲು ಬಂದಿತ್ತು. ಮಹಾರಾಷ್ಟ್ರದಲ್ಲಿ ಯಾರೋ ಏನೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅಲ್ಲಿಗೆ ಬರಬೇಕು ಹಾಗೆ ಹೀಗೆ ಅಂತ. ಸೊ ಬರ್ತಾ ಇರುತ್ತೆ, ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಆಮೇಲೆ ಯಾವುದೋ ಕೊರಿಯರ್ ಬಂದಿದೆ, ಅದೇನೋ ಪ್ರಾಬ್ಲಮ್ ಆಗಿದೆ, ಏನೋ ಅದು ಒಂಥರ ಸ್ಮಗ್ಲಿಂಗ್ ರಿಲೇಟೆಡ್ ಥರ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ನಂಬರಲ್ಲಿ ಇದಿದೆ ಹಾಗೆ ಹೀಗೆ ಅಂತ ಫೋನ್ ಮಾಡ್ತಾರೆ. ಸೊ ಒಂದೊಂದ್ಸರಿ ನಿಜವಾಗ್ಲೂ ಬಂದ್ರೂ ಅದಕ್ಕೆ ನಿಜ ಬರ್ತದೋ ಸುಳ್ಳು ಬರುತ್ತೋ ಅನ್ನೋಂಗೆ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಆ ಲೆವೆಲ್ಗೆ ಡಿಜಿಟಲ್ ಒಂದು ಅರೆಸ್ಟ್ ಅಂದರೆ ನಾವೆಲ್ಲ ಒಂಥರ ಮನೇಲೇ ಕೂತ್ಕೊಂಡು ಅರೆಸ್ಟ್ ಆಗ್ಬಿಟ್ಟಿದ್ದೀವಿ. ಕೆಲವರು ಭಯ ಬಿದ್ದು ದುಡ್ಡೆಲ್ಲ ಹಾಕಿದ್ದಾರೆ, ಏನೇನೋ ಆಗಿದೆ, ಅದೆಲ್ಲ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ಸೊ PSIಗೆ ಸಂಬಂಧಪಟ್ಟಂಥವ್ರು ಪ್ರಿಪ್ರೇಷನ್ ಮಾಡ್ಕೊಡಿ ಇದಕ್ಕೆ ಸಂಬಂಧಪಟ್ಟಂಗೆ ಎಸ್ಸೆನ. ಇನ್ನು ದೇಶದ ಮೊದಲ ಬುಲೆಟ್ ಟ್ರೈನು ಅದರ ರೈಲು ಬೋಗಿ ನಿರ್ಮಾಣದ ಗುತ್ತಿಗೆಯನ್ನು ನಮ್ಮ ಬೆಮೆಲ್ ಸಂಸ್ಥೆಯವರು ಪಡ್ಕೊಂಡಿದ್ದಾರೆ. ಇನ್ನು ಮನ್ ಕಿ ಬಾತ್ ಅವರ ಆವೃತ್ತಿ ಇತ್ತೀಚೆಗೆ ಅದರ ನಮ್ಮ ಮೋದಿಯವರು ನೇಚರ್ ಕನ್ಸರ್ವೇಷನ್ ಸಂಸ್ಥೆ ಅರ್ಲಿ ಬರ್ಡ್ ಅಭಿಯಾನ, ನಮ್ಮ ಮೈಸೂರಿನ ನೇಚರ್ ಕನ್ಸರ್ವೇಷನ್ ಸಂಸ್ಥೆ ಅವರದ ಅರ್ಲಿ ಬರ್ಡ್ ಪಕ್ಷಿಗಳ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು ಚಿಕ್ಕ ವಯಸ್ಸಲ್ಲೇ, ಅದು ಅಭಿಯಾನದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಚಂಡೀಗಢ ವಿಶ್ವವಿದ್ಯಾಲಯಕ್ಕೆ ಮೊದಲ ಸ್ಥಾನ ಬಂದಿದೆಯಂತೆ. ಲಡಾಖ್ನ ಹಾನ್ಲೆಯಲ್ಲಿ ದೇಶೀಯ ದೂರದರ್ಶಕ ಸ್ಟಾರ್ಟ್ ಮಾಡಿದಾರಂತೆ. ಲಡಾಖ್ನ ಹಾನ್ಲೆ ವೆರಿ ಇಂಪಾರ್ಟೆಂಟ್. ಆಸ್ಟ್ರೇಲಿಯಾದಲ್ಲಿ ಸಾಮಾಜಿಕ ಜಾಲತಾಣ ಬಳಕೆಗೆ 16 ವರ್ಷ ವಯೋಮಿತಿ ನಿಗದಿ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ 100%. ಸೊ ಇದೆಲ್ಲ ನಮ್ಮ ದೇಶಗಳಲ್ಲೂ ಕೂಡ ಈ ರೀತಿ ಕಾನೂನುಗಳು ಬೇಕು. ಸೊ ನೋಡಿದ್ರಲ್ಲ, ಮಕ್ಳುಗಳೆಲ್ಲ ಈಗ ಮೊಬೈಲ್ ಕೊಟ್ಟರೆ ಮಾತ್ರ ಊಟ ಮಾಡೋದು, ಇಲ್ಲ ಅಂದರೆ ತೆಗೆದು ಮಗದ ಮೇಲೆ ಎಸಿತಿರ್ತಾರೆ ಊಟನ. ಸೊ ಮೊಬೈಲ್ ಅಷ್ಟು ಅಡಿಕ್ಷನ್. ಇವನ್ ನಾವು ಕೂಡ ಎಲ್ಲ ಟೆಕ್ನಾಲಜಿ ಅದು ಇದು ಅಡಿಕ್ಷನ್ ಆಗಿ ಎಲ್ಲ ನೆಮ್ಮದಿಗಳು. ಸೊ ನಂತರನೇ ನೀವು ಇರ್ತೀರಾ. ಸೊ ಎಲ್ಲರೂ ಒಂದೇ ತಟ್ಟೆಯಲ್ಲಿದ್ದೀವಿ ಅಲ್ವಾ. ಸೊ ಈ ಥರ ಒಂದು ಸ್ಟ್ರಿಕ್ಟ್ ಪಾಲಿಸಿಗಳು ಬೇಕು. ಆಸ್ಟ್ರೇಲಿಯಾದಲ್ಲಿ 16 ವರ್ಷದ ಕೆಳಗಿನವ್ರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್. ಸೊ ನಮ್ಮ ದೇಶದಲ್ಲೂ ಕೂಡ ಬರಲಿ ಅಂತ ಕೇಳ್ಕೊತೀನಿ. ನಮ್ಮ ಮೆಟ್ರೋಗೆ ರಾಷ್ಟ್ರೀಯ ಮಟ್ಟದ ಗ್ರೀನ್ ಚಾಂಪಿಯನ್ ಪ್ರಶಸ್ತಿ ಸಿಕ್ಕಿದೆಯಂತೆ. ಇನ್ನು KSRTCಗೆ ರಾಷ್ಟ್ರೀಯ ಕಾರ್ಪೊರೇಟ್ ನಾಯಕತ್ವ ಚಾಣಕ್ಯ ಪ್ರಶಸ್ತಿ ಸಿಕ್ಕಿದೆಯಂತೆ. ಸೊ ಜಸ್ಟ್ ಬೇಸಿಕ್ ಆಗಿ ಒಂದ್ಸರಿ ನೋಡ್ಕೊಳ್ಳಿ. ಆ್ಯಂಡ್ ಧರ್ಮಸ್ಥಳದ ಮಂಜುಷ್ಯ ವಸ್ತು ಸಂಗ್ರಹಾಲಯಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಂದ ವಿಶೇಷ ಮಾನ್ಯತೆ ಸಿಕ್ಕಿದೆಯಂತೆ. ಸೊ ಅಲ್ಲಿ ಒಬ್ಬರೇ ವ್ಯಕ್ತಿ ಸಾಕಷ್ಟು ಒಂದು ವಸ್ತುಗಳನ್ನ ಅಲ್ಲಿ ಸಂಗ್ರಹಾಲಯದಲ್ಲಿ ಕಲೆಕ್ಟ್ ಮಾಡಿ
ಪ್ರಯತ್ನ ಪಟ್ಟಿರೋದಕ್ಕೆ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂದ ವಿಶೇಷ ಮಾನ್ಯತೆ ಸಿಕ್ಕಿದೆ. ಅಂಡ್ ಸೋಲೋಮನ್ ದ್ವೀಪದಲ್ಲಿ ವಿಶ್ವದ ಅತಿ ದೊಡ್ಡ ಹವಳದ ಅನ್ವೇಷಣೆ ಇತ್ತೀಚೆಗೆ ಮಾಡಿದಾರಂತೆ. ಸೊ ಸೋಲೋಮನ್ ದ್ವೀಪ ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಕೂಡ ಡಿಸೆಂಬರ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಶಾರ್ಟ್ ನೋಟ್ಸ್. ಸೊ ಈ ಕೆಲವರು ತುಂಬಾ ಜನ ಮೆಸೇಜ್ ಮಾಡ್ತಿರ್ತಾರೆ, ಸರ್ ಇದು PDF ಎಲ್ಲಿ ಸಿಗುತ್ತೆ ಸರ್ ಇದು, ಮತ್ತೆ ಹಳೇದೆಲ್ಲ PDFಗಳು ಲಾಸ್ಟ್ ಒಂದು ವರ್ಷದ PDFಗಳೆಲ್ಲ ಎಲ್ಲಿ ಸಿಗುತ್ತೆ ಅಂದ್ರೆ, ಪ್ಲೇಸ್ಟೋರಿಂದ ಹೋಗ್ಬಿಟ್ಟು ಸ್ಪರ್ಧಾ ಚಿಗುರು ಅಂತ ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಮ್ಮ ಮೆಟೀರಿಯಲ್ ಕರೆಂಟ್ ಅಫೇರ್ಸ್ PDFs ಮತ್ತೆ ಬೇರೆ ನೋಟ್ಸ್ ಎಲ್ಲ ನಿಮ್ಗೆ ಅಲ್ಲೇ ಸಿಗುತ್ತೆ, ಆಯ್ತಾ. ಅಂಡ್ ಕೆಲವರು ಸರ್ ಲಿಂಕ್ ಸಿಗ್ತಾ ಇಲ್ಲ ಅಂತಂದ್ರೆ, ಸೊ ವಾಟ್ಸಪ್ಪಲ್ಲಿ ನಿಮ್ಮ ವಾಟ್ಸಪ್ ನಂಬರ್ ಇದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿ, ಇಮಿಡಿಯೇಟ್ ಆಗಿ ಲಿಂಕ್ ಬರುತ್ತೆ. ನೀವು ಕಳಿಸಿದ 1 ಸೆಕೆಂಡಿಗೆ ಲಿಂಕ್ ಬರುತ್ತೆ. ಸೊ ಅಲ್ಲಿಂದನೂ ಕೂಡ, ಆಮೇಲೆ ಆ ಲಿಂಕಲ್ಲೂ ಕೂಡ PDF ಅಲ್ಲಿ ಹಾಕಿರ್ತೀವಿ, PDF ನೋಟ್ಸ್ ಎಲ್ಲ ಸಿಗುತ್ತೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಆಸ್ ಯೂಶುವಲ್ ಚೆನ್ನಾಗಿ ಓದಿ. ಲೈಫು ಹೆಂಗಿದೆ ಏನು ಎತ್ತ, ಫ್ಯೂಚರ್ ತುಂಬ ತಲೆ ಕೆಡಿಸ್ಕೋಬೇಡಿ. ಏನಾದರೂ ಓದಲಿಲ್ಲ ಮಾಡಲಿಲ್ಲ ಹಾಗೆ ಹೀಗೆ ಅಂತಂದರೆ ಲೈಫು ಏನೇನೋ ಯಾವುದೋ ರೂಟ್ ಕೊಟ್ಟೋಗುತ್ತೆ. ಸೊ ದಯಮಾಡಿ ನಿಮ್ಮನ್ನು ನಂಬ್ಕೊಂಡಿರೋರಿಗೋಸ್ಕರ, ನಾನು ಯಾವಾಗಲೂ ಹೇಳಲ್ಲ ನಿಮಗೋಸ್ಕರ ಓದಿ ಅಂತ ಹೇಳಲ್ಲ, ನಿಮ್ಮನ್ನು ನಂಬ್ಕೊಂಡು ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ದಯಮಾಡಿ ವರ್ಕ್ ಮಾಡಿ, ಸಕ್ಸಸ್ ಆಗಿ. ಸೊ ನಾನು ಕೂಡ ನಿಮ್ಮ ಜೊತೆ ಕಾಫಿ ಟೀ ಪಾರ್ಟಿಯಲ್ಲಿ ಭಾಗಿಯಾಗ್ತೀನಿ ಸಕ್ಸಸ್ ಆದಮೇಲೆ. ಸೊ ಬಿಫೋರ್ ಸಕ್ಸಸ್ ನಿಮ್ಮ ಜೊತೆ ಕೂಡ ನಾನು ಬರಲ್ಲ. ಸೊ ಸಕ್ಸಸ್ ಆದರೆ ಅಂದರೆ ಸಕ್ಸಸ್ ಇದ್ದಾಗ ಒಂದು ಖುಷಿ ಇರುತ್ತೆ ಅಂತ, ಅದಕ್ಕೋಸ್ಕರ. ಸಕ್ಸಸ್ ಇಲ್ಲಾಂದರೆ ಬರಲ್ವಾ ಸರ್ ಅಂತ ಕೇಳಬೇಡಿ. ಸಕ್ಸಸ್ ಇದ್ದಾಗ ಒಂದು ಮನೇಲಂತೂ ವಾತಾವರಣನೇ ಬೇರೆ ಇರುತ್ತೆ. ನನ್ನ ಮಗ ಅಥವಾ ಮಗಳು ಒಳ್ಳೆ ಪೊಸಿಷನಾಗಿ ಪಾಸ್ ಆಗಿದ್ದಾರೆ, ಅದು ಇದು ಅಂದಾಗ ನಿಮ್ಮ ಮನೆಗೆ ಬಂದು ಊಟ ಮಾಡೋದು, ಕಾಫಿ ಕುಡಿಯೋದು ಅಂತ ಭಾಳ ಜೋಶ್ ಅನಿಸುತ್ತೆ. ಸೊ ಯಾವಾಗಲೂ ನಿಮಗೆ ಒಳ್ಳೆ ಸಕ್ಸಸ್ಸನ್ನೇ ಬಯಸ್ತೀನಿ. ಸೊ ಚೆನ್ನಾಗಿ ಓದಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಟೇಕ್ ಕೇರ್. ಬಾಯ್. ನವೆಂಬರ್ 2024 ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಶಾರ್ಟ್ ನೋಟ್ಸ್ ನ ಡಿಸ್ಕಸ್ ಮಾಡೋಣ. ಸಾರಿ, ಸ್ವಲ್ಪ ಲೇಟ್ ಆಯ್ತು ಈ ಸಲ, ತುಂಬಾ ಜನ ಮೆಸೇಜ್ ಮಾಡಿದ್ರಿ. ಸೊ ಇನ್ಮೇಲೆ ಈ ತರ ಲೇಟ್ ಆಗಲ್ಲ, ಕಂಟಿನ್ಯೂಸ್ ಆಗಿ ಬೇಗ ಬೇಗ ಕರೆಂಟ್ ಅಫೇರ್ಸ್ ನ ರಿಲೀಸ್ ಮಾಡ್ತೀವಿ. ಸೊ ಶುರು ಮಾಡೋಣ. ನವೆಂಬರ್ 2024 ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್. ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್, ಸೊ ಗೊತ್ತಿದೆ ಎಲ್ಲಾರ್ಗು. ಸೊ ರಿಪಬ್ಲಿಕನ್ ಪಾರ್ಟಿಯವರು ಕೇಳಬಹುದು. ಇನ್ನ ಉಪಾಧ್ಯಕ್ಷರಾಗಿ JD ವಾನ್ಸ್ ಅವರು ಆಯ್ಕೆಯಾಗಿದ್ದಾರೆ, ಎಲ್ಲ ನ್ಯೂಸ್ ಅಲ್ಲಿ ನೋಡಿರ್ತೀರಾ. ಇನ್ನ ಬ್ರಿಕ್ಸ್ ನ 16ನೇ ಶೃಂಗಸಭೆ ಎಲ್ಲಿ ನಡೆಯುತ್ತಪ್ಪ ಅಂತ ಕೇಳಿದ್ರೆ, ರಷ್ಯಾದ ಕಜಾನ್ ನಲ್ಲಿ ನಡೆಯಿತು ಇತ್ತೀಚೆಗೆ. ಸೊ ಕೇಳಬಹುದು. ಇನ್ನ 69 ಸಾಧಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ 69 ಜನನು ನೆನ್ಪಿಟ್ಕೊಳಕ್ಕಾಗಲ್ಲ, ನಮಗ್ ಬೇಯ್ನ್ ಆಗಿ ಬೇಕಾಗಿರೋರು. ಸೊ ಅರುಣ್ ಯೋಗಿರಾಜ್ ಕೇಳಿರ್ತೀರ ನ್ಯೂಸ್ ಅಲ್ಲಿ, ನಮ್ಮ ರಾಮನ ವಿಗ್ರಹ ಅದಕ್ಕೆ ಸಂಬಂಧಪಟ್ಟಂತವ್ರು. ಇನ್ನ ಕನಯ್ಯ ನಾಯ್ಡು ತುಂಗಭದ್ರಾ ಡ್ಯಾಮ್ಗೆ ಸೊ ಗೇಟ್ ಹಾಕದ್ರಲ್ಲ ಅವರು. ಇನ್ನ ಮಲ್ಲಮ್ಮ ಸೂಲಗಿತ್ತಿಯವರು, ಇನ್ನ ವೀರಪ್ಪ ಮೊಯ್ಲಿಯವರು ಪ್ರಮುಖರು. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಇನ್ನ ಶಾಂಘೈ ಸಹಕಾರ ಒಕ್ಕೂಟದ ಸರ್ಕಾರದ ಮುಖ್ಯಸ್ಥರ ಮಂಡಳಿಯ ಸಭೆ ಇಸ್ಲಾಮಾಬಾದ್ ಅಲ್ಲಿ ನಡೀತು ಇತ್ತೀಚೆಗೆ. ಸೊ ವಿಶೇಷ ಏನಪ್ಪಾ ಅಂತಂದ್ರೆ, ತುಂಬಾ ವರ್ಷಗಳ ನಂತರ ಸೊ ನಮ್ಮ ಜೈಶಂಕರ್, ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಭಾಗಿಯಾಗಿದ್ರು. ಆಮೇಲೆ ಲಡಾಖ್ ನ ಲೇಹ್ ನಲ್ಲಿ ಇಸ್ರೋದವರು ಒಂದು ಅನಲಾಗ್ ಸ್ಪೇಸ್ ಮಿಷನ್ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಅನಲಾಗ್ ಸ್ಪೇಸ್ ಮಿಷನ್. ಏನಪ್ಪಾ ಇದ್ರ ಉದ್ದೇಶ ಅಂತಂದ್ರೆ, ಸೊ ಬೇರೆ ಗ್ರಹಗಳಿಗೆ ಹೋದಾಗ, ಅನ್ಯ ಗ್ರಹಗಳಲ್ಲಿ ಮಾನವರಿಗೆ ಎದುರಾಗುವಂತಹ ಸಮಸ್ಯೆಗಳು ಮತ್ತೆ ಅದರ ಅನುಭವ ಅಲ್ಲಿ ಅನಲಾಗ್ ಸ್ಪೇಸ್ ಸ್ಟೇಷನ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಬೇರೆ ಗ್ರಹಕ್ಕೆ ಹೋದಂತಾಗ ಏನೇನ್ ಫೀಲ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಸೊ ಇಲ್ಲಿ ಅನಲಾಗ್ ಸ್ಪೇಸ್ ಮಿಷನ್ ಅಲ್ಲಿ ಗೊತ್ತಾಗತ್ತಂತೆ. ಸೊ ನೆನ್ಪಿಟ್ಕೊಳ್ಳಿ. ಇನ್ನ ನಾಸಾದಿಂದ ಜಗತ್ತಿನ ಮೊದಲ ಅಂದ್ರೆ ಮರದ ಉಪಗ್ರಹ ಲಿಗ್ನೋಸ್ಯಾಟ್ ಉಡಾವಣೆ ಮಾಡಿದಾರಂತೆ. ಸೊ ಜಗತ್ತಿನ ಮೊದಲ ಮರದ ಉಪಗ್ರಹ ಲಿಗ್ನೋಸ್ಯಾಟ್, ವೆರಿ ವೆರಿ ಇಂಪಾರ್ಟೆಂಟ್ ಕೀವರ್ಡ್ಸ್ ನ ನೆನ್ಪಿಟ್ಕೊಳ್ಳಿ. ಇನ್ನ ದೇಶದ ಮೊದಲ ಖಾಸಗಿ ಸೇನಾ ವಿಮಾನ ತಯಾರಿಕಾ ಘಟಕ ಗುಜರಾತ್ನ ವಡೋದರಾದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಸೊ ಖಾಸಗಿಯವರು ಮಾಡಿರೋಂಥದ್ದು. ಸೊ ಇಲ್ಲಿವರೆಗೂ ಗೌರ್ಮೆಂಟ್ ಇತ್ತು, ಈಗ ಖಾಸಗಿ ಸೇನಾ ವಿಮಾನ ತಯಾರಿಕಾ ಘಟಕ ಗುಜರಾತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಎಕ್ಸಸೈಸ್ಗಳು ಸಾಕಷ್ಟು ಸಲ ಬರ್ತಾ ಇರತ್ತೆ, ಪ್ರತಿ ಮಂತು ಬರ್ತಾ ಇರತ್ತೆ. ಸೊ ಒಂದ್ಸಲಿ ಓದ್ಕೊಂಡ್ಬಿಡಿ. ಸಾಮಾನ್ಯವಾಗಿ ಎಲ್ಲಿ ನಡೆಯಿತು ಅಂತ ಕೇಳಲ್ಲ, ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಿರ್ತಾರೆ. ಭಾರತ ಅಮೆರಿಕ ಜಂಟಿ ವಿಶೇಷ ಪಡೆಗಳ ಸಮರಾಭ್ಯಾಸ, ಅದು ವಜ್ರ ಪ್ರಹಾರ. ಸಾಮಾನ್ಯವಾಗಿ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಿರ್ತಾರೆ. ಸೊ ಇದು ಅಮೆರಿಕದ ಇಡಾಹೋ ಆರ್ಚಿಡ್ ಅಲ್ಲಿ ನಡೀತು. ಸೊ ಹೆಸರುಗಳು ಎಲ್ಲಿ ನಡೀತಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಇದು ಭಾರತ ಅಮೆರಿಕ ನಡುವೆ ವಜ್ರ ಪ್ರಹಾರ ಅನ್ನೋದು ಇಂಪಾರ್ಟೆಂಟ್. ಸೊ ಅದೇ ತರ ಭಾರತ ಇಂಡೋನೇಷ್ಯಾ ಸಮರಾಭ್ಯಾಸ ಗರುಡ ಶಕ್ತಿ, ಸೊ ಸಿಜಾಮ್ಟಂಗ್, ಜಕಾರ್ತದ ಸಿಜಾಮ್ಟಂಗ್ ಅಲ್ಲಿ ನಡೀತು. ಇನ್ನ ಭಾರತ ಸಿಂಗಾಪುರ್ ಸಮರಾಭ್ಯಾಸ ಸಿಂಬೆಕ್ಸ್, ಇದು
ವಿಶಾಖಪಟ್ಟಣಂ ನಡೀತು. ಇನ್ನು ಭಾರತ ಓಮನ್ ಸಮರಾಭ್ಯಾಸ ನಸೀಮ್ ಅಲ್ ಬಹರ್ ಗೋವಾದಲ್ಲಿ ನಡೀತು. ವೆರಿ ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಸಮರಾಭ್ಯಾಸಗಳು ಸಿಂಬೆಕ್ಸ್ ಯಾವ ದೇಶಗಳ ನಡುವೆ, ಗರುಡ ಶಕ್ತಿ ಇಲ್ಲಿ, ವಜ್ರ ಪ್ರಹಾರ್ ಯಾವ ದೇಶದ ನಡುವೆ. ಸೊ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನ 23ನೇ ಕಾನೂನು ಆಯೋಗ ಸ್ಥಾಪನೆಗೆ ರಾಷ್ಟ್ರಪತಿಗಳಿಂದ ಒಪ್ಪಿಗೆ ಸಿಕ್ಕಿದೆ. ಕಾನೂನು ಆಯೋಗ 23ನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಇನ್ನು ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರಾಗಿ ನಮ್ಮ ಅಶೋಕ ಹಿಂಚಿಗೇರಿ ಅವರು ನೇಮಕ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ವಿಜಯ ರಾಹತ್ಕರ್, ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸಂಜೀವ್ ಖನ್ನಾ, ಸೊ ಇವರು ಆಯ್ಕೆಯಾಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಿದೆ ನಿಮ್ಗದು. ಇನ್ನು ಜಗತ್ತಿನ ಪ್ರಥಮ ಬಾರಿಗೆ ಭಾರತದಲ್ಲಿ ನದಿ ಡಾಲ್ಫಿನ್ಗಳ ಗಣತಿ, ಸೊ ನದಿಯಲ್ಲಿರ್ತಕ್ಕಂಥ ಡಾಲ್ಫಿನ್ಗಳನ್ನ ಎಣಿಸುವಂತ ಕಾರ್ಯಕ್ರಮ ಸೊ ಭಾರತದಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ಲಿ? ದೇಶದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಪಾಟ್ನಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನ ವರ್ಲ್ಡ್ ವೈಡ್ ಲೈಫ್ ಫಂಡ್ ಸಂಸ್ಥೆ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ವರದಿನ ಬಿಡುಗಡೆ ಮಾಡಿದೆ. ಸೊ ವೆರಿ ಇಂಪಾರ್ಟೆಂಟ್. ಈ ವರದಿ ಯಾವ್ದಪ್ಪ ಅಂದ್ರೆ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್. ಸೊ ಇದನ್ನ ರಿಲೀಸ್ ಮಾಡಿರೋದು ಯಾರಪ್ಪ ಅಂದ್ರೆ ವರ್ಲ್ಡ್ ವೈಡ್ ಫಂಡ್ ಅನ್ನೋರು ಪ್ರತಿ ಸರಿ ರಿಲೀಸ್ ಮಾಡ್ತಿರ್ತಾರೆ. ಸೊ ಏನಪ್ಪಾ ಅದ್ರ ವಿಶೇಷತೆ? ಈ ಸಲ ರಿಲೀಸ್ ಮಾಡಿರೋದ್ರಲ್ಲಿ ಕಳೆದ 50 ವರ್ಷಗಳಲ್ಲಿ 73% ವನ್ಯಜೀವಿಗಳ ಪ್ರಮಾಣ ಕುಸಿದಿದೆಯಂತೆ. ವೆರಿ ಇಂಪಾರ್ಟೆಂಟ್. ನೋಡಿ, ಇದನ್ನ ಕೇಳ್ತಾನೆ. ಸೊ ಕ್ವಶನ್ ಹೆಂಗಿರುತ್ತೆ ಅಂದ್ರೆ, ಈ ರಿಪೋರ್ಟ್ ಪ್ರಕಾರ, ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಪ್ರಕಾರ ಕಳೆದ 50 ವರ್ಷಗಳಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂದ್ರೆ 73% ವನ್ಯಜೀವಿಗಳ ಪ್ರಮಾಣ ಕುಸಿದಿದೆಯಂತೆ. ಕೇಳಬಹುದು. ಇನ್ನು ಆಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಭಾರತದ ಮಹಿಳಾ ಕ್ರಿಕೆಟರ್ ನೀತು ಡೇವಿಡ್, ಒನ್ ಲೈನರ್ ತಿಳ್ಕೊಳ್ಳಿ. ಇದೇನೆಲ್ಲ ಕತೆ ತರ ಓದ್ಕೊಂಡು ಓದಕ್ ಹೋಗ್ಬೇಡಿ. ಸೊ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಓದ್ಕೊಳ್ಳಿ. ಆಮೇಲೆ ಇಂಟರ್ನೆಟ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದು ಇದು ವೆಬ್ಸೈಟ್ ಇಂದೆಲ್ಲ ನೋಡ್ತಾರೆ. ಸೊ ಇನ್ನ ನೆಕ್ಸ್ಟ್ ಹೊಸ ವರ್ಷದಿಂದ ಎಲ್ಲ ವೆಬ್ಸೈಟ್ಸ್ ಜೊತೆಗೆ ಮ್ಯಾಗಝಿನ್ ಜೊತೆಗೆ ಇನ್ನು ಬೇರೆ ಬೇರೆ ಅಡಿಷನ್ಸ್ ಎಲ್ಲ ಮಾಡೋಣ ಅಂತ ಇದೀವಿ. ಸ್ವಲ್ಪ ಟೈಮ್ ಆಗುತ್ತೆ. ಹೊಸ ವರ್ಷ ಇನ್ನೇನು ಡಿಸೆಂಬರ್ ಬಂತು, ಜನವರಿ, ಹೊಸ ವರ್ಷದಿಂದ ಹೊಸ ಕರೆಂಟ್ ಅಫೇರ್ಸ್ ಡಿಫ್ರೆಂಟ್ ಆಗಿ ಸ್ಟಾರ್ಟ್ ಮಾಡ್ತಿದ್ವಿ. ಅದ್ರ ಬಗ್ಗೆ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಇರ್ಲಿ, ಚಂದ್ರಯಾನ 3ಗೆ ವಿಶ್ವ ಬಾಹ್ಯಾಕಾಶ ಪ್ರಶಸ್ತಿ ಸಿಕ್ಕಿದೆ. ಇನ್ನು RBI ನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರಿಗೆ ಅತ್ಯುತ್ತಮ ಕೇಂದ್ರ ಬ್ಯಾಂಕರ್ ಪ್ರಶಸ್ತಿ ಸಿಕ್ಕಿದಂತೆ. ಇನ್ನು ಗಂಜೀಫಾ ಕಲೆಯ ರಘುಪತಿ ಭಟ್ರಿಗೆ ಕಾಳಿದಾಸ್ ಸಮಾನ್ ಪ್ರಶಸ್ತಿ. ವೆರಿ ವೆರಿ ಇಂಪಾರ್ಟೆಂಟ್. ಮಧ್ಯಪ್ರದೇಶದವ್ರು ಕೊಡುವಂಥದ್ದು. ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ಇದೆ. ಗಂಜೀಫಾ ಕಲಾ ಬಹಳ ಬ್ಯೂಟಿಫುಲ್ ಆಗಿದೆ. ಸೊ ನಮ್ಮ ರಘುಪತಿ ಭಟ್ ಕರ್ನಾಟಕದವರು, ಇವ್ರಿಗೆ ಸಿಕ್ಕಿದೆ. ಇನ್ನು ರವಿಶಂಕರ್ ಗುರೂಜಿ ಅವರಿಗೆ ರಿಪಬ್ಲಿಕನ್ ಆಫ್ ಫಿಜಿ ಗೌರವ ಪ್ರಶಸ್ತಿ ಸಿಕ್ಕಿದೆಯಂತೆ, ಹೇಳ್ಬಹುದು. ಇನ್ನು 70 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತದಲ್ಲಿ ಉಚಿತ ಚಿಕಿತ್ಸೆ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. 70 ವರ್ಷ ಆದ್ಮೇಲೆ ಕೊಡುವಂತ ಅವಶ್ಯಕತೆ ಬೇಕಿತ್ತು ನಮ್ಮ ವಯಸ್ಸಾದಂತವ್ರಿಗೆ. ಸೊ 70 ವರ್ಷ ಬದುಕಿರೋದೇ ಡೌಟು, ಎಲ್ಲ ಬೇಗ ಡಮಾರ್ ಅಂದ್ಬಿಡ್ತಾರೆ. ಸೊ ಇರೋ ಅಷ್ಟು ದಿನ ಲೈಫ್ ಅನ್ನ ಎಂಜಾಯ್ ಮಾಡಿ. ಇರ್ಲಿ, ಇದೊಂದು ಒಳ್ಳೆ ಯೋಜನೆ. ಇನ್ನು ಕಡಲಿಗೆ ಪ್ಲಾಸ್ಟಿಕ್ ಸೇರದಂತೆ ಪ್ರೊನೌನ್ಸಿಯೇಷನ್ ಟೈಪ್ ಮಾಡಿರ್ತೀವಿ, ಓದ್ಬೇಕಾದ್ರೆ ನೋಡಿ. ಈಗ ಪ್ಲಾಸ್ಟಿಕ್ ಸೇರದಂತೆ, ಸಿಕ್ಕಾಪಟ್ಟೆ ಬೀಚ್ ಅಲ್ಲಿ ಇಲ್ಲಿ ಹೋದಾಗ ವಾಟರ್ ಬಾಟ್ಲ್ ಕುಡಿಯೋದ, ಅದು ಹಿಂಗೆ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಸೇರಿಸ್ತಾ ಇರ್ತೀವಿ. ಅದರಿಂದ ಜಲಚರ ಜೀವಿಗಳಿಗೆಲ್ಲ ಬಹಳ ಪ್ರಾಬ್ಲಮ್ ಆಗ್ತಿದೆ. ಸೊ ಅದನ್ನ ಸ್ಟಾಪ್ ಮಾಡೋದಕ್ಕೆ ಕಡಲಿಗೆ ಪ್ಲಾಸ್ಟಿಕ್ ಸೇರದಂತೆ ಕೆ ಶೋರ್ ಯೋಜನೆ ನಮ್ಮ ಕರ್ನಾಟಕ ಸರ್ಕಾರದವರೇ ಮಾಡುವಂಥದ್ದು. ಕೆ ಶೋರ್ ಯೋಜನೆ ಪ್ಲಾಸ್ಟಿಕ್ ಮುಕ್ತಿ ಕೊಡೋದಕ್ಕೆ, ಕಡಲಿಗೆ ನೀರೊಳಗೆ ಹೋಗದಂಗೆ, ಆಯ್ತಾ. ಸೊ ಕೇಳಬಹುದು ಕೆ ಶೋರ್ ಯೋಜನೆ. ಬಂಗಾಳ ಕೊಲ್ಲಿಯಲ್ಲಿ ಇತ್ತೀಚೆಗೆ ದಾನಾ ಚಂಡಮಾರುತ ಕಂಡು ಬಂದಿತ್ತು. ಸೊ ಕೇಳಬಹುದು. ಆಮೇಲೆ ಹಿಮಾಲಯದಲ್ಲಿ ಒಂದು ಪತ್ತೆಯಾದ ಒಂದು ಅಪರೂಪದ ಹಾವಿಗೆ ಸೊ ಈ ನಟ ಲಿಯಾನಾರ್ಡೋ ಡಿಕಾಪ್ರಿಯೋ, ಸೊ ಫೇಮಸ್ ನಟ, ಪರಿಸರ ಪ್ರೇಮಿ ಕೂಡ, ಸೊ ಇವರ ಹೆಸರಿಟ್ಟಿದಾರಂತೆ ಡಿಕಾಪ್ರಿಯೋ ಹಾವು ಅಂತ ಅಂದ್ಬಿಟ್ಟು, ಆಯ್ತಾ. ಕೇಳಬಹುದು. ಇನ್ನು ಐರನ್ ಮ್ಯಾನ್ ರೇಸ್ ನಲ್ಲಿ ವಿಜೇತರಾದ ಸಂಸದ ತೇಜಸ್ವಿ ಸೂರ್ಯ, ಗೋವಾದಲ್ಲಿ ಸೊ ರನ್ನಿಂಗ್ ರೇಸು, ಈಜು ಅದೆಲ್ಲ ಅದರಲ್ಲಿ ವಿಜೇತರಾದಂತಹ ನಮ್ಮ ಐರನ್ ಮ್ಯಾನ್ ರೇಸ್ ಅಲ್ಲಿ ವಿಜೇತರಾದ ಸಂಸದರು ತೇಜಸ್ವಿ ಸೂರ್ಯ ಅವರು. ಇನ್ನು ಭಾರತೀಯ ವಿಜ್ಞಾನಿಗಳಿಂದ ಹೊಸ ಗ್ರಹ ನೋಡಿ ಹೆಂಗೆ ಇದಾಗ್ಬಿಟ್ಟಿದೆ, ಹೊಸ ಗ್ರಹ. ಇರ್ಲಿ, ಹೊಸ ಗ್ರಹ ಅನ್ವೇಷಣೆ ಹೆಸರು ಸದ್ಯಕ್ಕೆ ನೋಡಿ TOI 6651b. ಈಗ ಸದ್ಯಕ್ಕೆ ಇಟ್ಕೊಂಡಿರಿ, ಅದ್ರ ಬಗ್ಗೆ ಮುಂದೆ ಹೆಸರು ಅದು ಇದು ಕತೆ ಪ್ರತಿಯೊಂದು ಗೊತ್ತಾಗತ್ತೆ, ಆಯ್ತಾ. ರೀಸೆಂಟ್ ಆಗಿ ಅನ್ವೇಷಣೆ ಮಾಡಿದಾರಂತೆ. ಇನ್ನು ಇನ್ನು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹ ಆರೋಗ್ಯ, ಇದಕ್ಕೆ ಚಾಲನೆ ನೀಡಿದ್ದಾರೆ. ಅಂದ್ರೆ ನಿಮ್ಮ ಮನೆಗೆ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡುವಂಥದ್ದು, BP, ಶುಗರ್, ಜ್ವರ, ಹೊಟ್ಟೆ ನೋವು, ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳು ಇಂಥಕ್ಕೆಲ್ಲ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡುವಂತ ಒಂದು ಕಾರ್ಯಕ್ರಮ. ವೆರಿ ಗುಡ್ ಸ್ಕೀಮ್. ಮೊದಲ ಏಷ್ಯನ್ ಬೌದ್ಧ ಶೃಂಗಸಭೆ ಸೊ ನವದೆಹಲಿಯಲ್ಲಿ ನಡೀತು. ವೆರಿ ವೆರಿ ಇಂಪಾರ್ಟೆಂಟ್, ನವದೆಹಲಿಯಲ್ಲಿ ನಡೀತು. ಸೊ ಒಂದೊಂದ್ಸರಿ ಸ್ಪೆಲ್ಲಿಂಗ್ ವೇರಿಯೇಷನ್ ಆಗ್ಬಿಡುತ್ತೆ. ನಮ್ಮ ಯತೀಶ್ ಅವರು
ಜೋಶಲ್ಲಿ ಟೈಪ್ ಮಾಡ್ಬಿಟ್ಟಿದ್ದಾರೆ, ಇರ್ಲಿ ಏನಾಗಲ್ಲ ಪಾಪ. 99% ಪರ್ಫೆಕ್ಟ್ ಆಗಿ ಟೈಪ್ ಮಾಡಿದ್ದಾರೆ. ಆ, ಎಲ್ಲಿ ನಡೀತು? ನವದೆಹಲಿಯಲ್ಲಿ ಫಸ್ಟ್ ಏಷ್ಯನ್ ಬೌದ್ಧ ಶೃಂಗಸಭೆ ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದಿದೆ. ಭಾರತದಲ್ಲಿ 12.9 ಕೋಟಿ ಕಡುಬಡವರು ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಒಂದು ವಿಶ್ವ ಬ್ಯಾಂಕ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಇಷ್ಟಿದಾರಂತೆ, 12.9 ಕೋಟಿ ಇಷ್ಟು ತುಂಬಾ ಬಡವರು, ಊಟ ತಿಂಡಿ ಸಿಗದೆ ಇರೋಷ್ಟು ಬಡವರು, ಕಡು ಬಡವರು ಇಷ್ಟಿದ್ದಾರೆ ಅಂತ ವಿಶ್ವ ಬ್ಯಾಂಕ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. 2025ರಲ್ಲಿ ಕ್ವಾಡ್, ಸೊ ಕ್ವಾಡ್ ದೇಶಗಳು ಯಾವ್ಯಾವ ಅಂತ ನೋಡಿರ್ಬೇಕು, ಸಾಕಷ್ಟು ಸರಿ ಹೇಳಿದೀನಿ, ನೋಡ್ಕೊಡಿ. ಅದರ ಶೃಂಗಸಭೆ ಭಾರತದಲ್ಲಿ ನಡೆಯಲಿದೆಯಂತೆ, ಕೇಳಬಹುದು. ಇನ್ನು 2024ರ ಬ್ಯಾಲನ್ ಡಿ ಓರ್ ಪ್ರಶಸ್ತಿ ಗೆದ್ದ ಸ್ಪೇನ್ ನ ಯಾರು? ರೋಡ್ರಿ ಮತ್ತೆ ಐತಾನಾ ಬೋನ್ಮತಿ. ಸ್ಪೇನ್ ಅವರಿಬ್ರು ಕೂಡ. ಸೊ ಯಾರು? ರೋಡ್ರಿ ಮತ್ತೆ ಐತಾನಾ ಬೋನ್ಮತಿ. ಸೊ ಒಂದು ಫುಟ್ಬಾಲ್ ಇದರಲ್ಲಿ ಕೊಡುವಂತ ಬೆಸ್ಟ್ ಪ್ರಶಸ್ತಿ ಅದು ಬ್ಯಾಲನ್ ಡಿ ಓರ್ ಪ್ರಶಸ್ತಿ. ಇದು ಇವ್ರಿಗೆ ಸಿಕ್ಕಿದೆ, ರೋಡ್ರಿ ಮತ್ತೆ ಐತಾನಾ ಬೋನ್ಮತಿ ಅವರಿಗೆ. ಅಂಡ್ ಭಾರತದ ನೆರವಿನಿಂದ ಯು ಪಿ ಐ ಗೊತ್ತಿದೆಯಲ್ಲ, ಎಲ್ಲ ಫೋನ್ ಪೇ, ಗೂಗಲ್ ಪೇ ಅವೆಲ್ಲ ಯೂಸ್ ಮಾಡೋರು ಎಲ್ಲರಿಗೂ ಗೊತ್ತಿರುತ್ತೆ. ಅದ್ರ ಜಾರಿಗೆ ನಮ್ಮ ಮಾಲ್ಡೀವ್ಸ್ ನಮ್ಮ ಭಾರತದ ನೆರವಿನಿಂದ UPI ಜಾರಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಅಂತ. ಸೊ 2036ರ ಒಲಿಂಪಿಕ್ಸ್ಗೆ ಆಸಕ್ತಿ ಪತ್ರ ಸಲ್ಲಿಸಿದ ಭಾರತ. ನಾವು ಕೂಡ ಮಾಡ್ತೀವಿ ಒಲಿಂಪಿಕ್ಸ್ ಅಂತ ಅಂದ್ಬಿಟ್ಟು ಭಾರತ 2036ಕ್ಕೆ ಸೊ ನಮಗೂ ಒಂದು ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ಆಸಕ್ತಿ ಪತ್ರ ಸಲ್ಲಿಸಿದೆ ಅಂತ. ಅಂಡ್ ಬ್ಯಾಂಕ್ ಆಫ್ ಬರೋಡಾಗೆ ರಾಯಭಾರಿಯಾಗಿ ಇತ್ತೀಚೆಗೆ ನಮ್ಮ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಅವರು ನೇಮಕ ಆಗಿದಾರಂತೆ. ಸೊ ಇಷ್ಟು ಕೂಡ ಸ್ಪರ್ಧಾ ವಿಜೇತ ನವೆಂಬರ್ ತಿಂಗಳಲ್ಲಿ ಬಂದಿರೋಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸ್ವಲ್ಪ ಕಡಿಮೆ ಇದೆ, ಜಾಸ್ತಿ ಕರೆಂಟ್ ಅಫೇರ್ಸ್ ಇರಲಿಲ್ಲ. ಸೊ ಅಷ್ಟು ಕೂಡ ಕವರ್ ಮಾಡಿದೀವಿ. ಆಮೇಲೆ ವಿಶೇಷ ನೋಡಿ, ಇಲ್ಲಿ ಫ್ರೀ ಸ್ಟಡಿ ಸೆಂಟರ್ ನಮ್ಮ ಲೈಬ್ರರಿಯಲ್ಲಿ, ಎಲ್ಲಿ? ಬಸವೇಶ್ವರ ನಗರದಲ್ಲಿ. ಸೊ ಉಚಿತವಾಗಿ ಏನ್ ಕ್ಲಾಸಸ್, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಪೊಲಿಟಿ, ಇದೆಲ್ಲ ಫ್ರೀ ಕ್ಲಾಸಸ್ ಇಲ್ಲಿ ಬಂದು ಓದೋ ಅಂತವ್ರಿಗೆ. ಆಮೇಲೆ ಸರ್ ಗೈಡೆನ್ಸ್ ಇರುತ್ತೆ, PDF ನೋಟ್ಸ್ ಸಿಗುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಈಗೇನ್ ಕೇಳ್ತಾ ಇದಿಲ್ಲ ಇದ್ರ PDF, ಇದ್ರ ಡಿಸ್ಕಷನ್ ಎಲ್ಲ ಇಲ್ಲೇ ಇರುತ್ತೆ. ಆಮೇಲೆ ಫ್ರೀಯಾಗಿ ವೈಫೈ ಸಿಗುತ್ತೆ, ಬುಕ್ಸ್, ನ್ಯೂಸ್ ಪೇಪರ್ ಎಲ್ಲ ಇರುತ್ತೆ. ಸೊ ಇದ್ರ ಡೀಟೇಲ್ಸ್ 24 hours ಓಪನ್ ಇರುತ್ತೆ. ಸೊ ಯಾವಾಗ ಬೇಕಾದ್ರೂ ಬಂದು, ಸೊ ಬಡ ವಿದ್ಯಾರ್ಥಿಗಳು, ಅವಶ್ಯಕತೆ ಇರೋಂಥವ್ರು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಸೊಸೈಟಿಗೆ ನಾವೇನಾದ್ರೂ ಕಾಂಟ್ರಿಬ್ಯೂಷನ್ ಬೇಕಲ್ಲ. ಸೊ ನಾಳೆ ನೀವು ಸಕ್ಸಸ್ ಆಗಿ ಇನ್ನೊಬ್ರಿಗೆ ಈ ತರ ಇನ್ನೊಂದು 10 ಜನಕ್ಕೆ ನೀವು ಹೆಲ್ಪ್ ಮಾಡಿ. ಸೊ ನಮಗೇನು ಮಾಡ್ಬಿಡಿ, ಇಲ್ಲಿ ಯಾವುದೇ ಹಿಡನ್ ಚಾರ್ಜಸ್ ಏನಿರಲ್ಲ. ಸೊ ಬಂದು ಇಲ್ಲಿ ಕೂತ್ಕೊಂಡವ್ರಿಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ನಿಮ್ ಮನೆಗೆ ಊರಬ್ಬ ಹೊರಗಿರಿ ಹೊಡೆದ್ರೆ, ಅಂದ್ರೆ ಜನರಲ್ ಆಗಿ ಹೇಳ್ತಾ ಇರೋದಪ್ಪ, ನಾನ್ ವೆಜ್ ಮಾಡಿದ್ರೆ ಅಂತ ಅಂದ್ಬಿಟ್ಟು, ಸೊ ಆತರ ಏನಾದ್ರು ಮಾಡಿದ್ರೆ ಹಬ್ಬ ಕರೀರಿ, ಬರ್ತೀನಿ. ಸೊ ಒಬ್ಬಟ್ಟು ಹೋಳಿಗೆ ಮಾಡಿದ್ರು ಖಂಡಿತ ಬರ್ತೀನಿ. ಸಕ್ಸಸ್ ಆಗಿ ಬನ್ನಿ, ಆವಾಗ ಬರ್ತೀನಿ. ಸೊ ಈಗ ಬರಲ್ಲ, ಸಕ್ಸಸ್ ಆದ್ಮೇಲೆ ಖಂಡಿತ ಬರ್ತೀನಿ. ಸೊ ಯಾಕೆಂದ್ರೆ ಇಲ್ಲೆಲ್ಲ ಫ್ರೀ ಕೊಟ್ಟಿದೀವಲ್ಲ, ಉಚಿತವಾಗಿ ಯುಟಿಲೈಸ್ ಮಾಡ್ಕೊಂಡು ಇಲ್ಲೆಲ್ಲ ಲಾಭ ಪಡ್ಕೊಂಡು ಚೆನ್ನಾಗಿ ಸಕ್ಸಸ್ ಆಗಿ. ಸೊ ಅಲ್ಲೇ ಕಂಫರ್ಟಬಲ್ ಇದೆ, PG ಗಿಜಿ ಎಲ್ಲಿ ಇರುತ್ತೋ ಆರಾಮಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನಮ್ಮಲ್ಲಿ ಈ ಒಂದು ಆಪರ್ಚುನಿಟಿ ಕೊಡ್ತಾ ಇದೀವಿ, ಬೇಕಾದವರು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ, ಬಂದು ವಿಸಿಟ್ ಮಾಡಿ. ಸೊ ಇಲ್ಲಿ ನಮ್ಮ ಯತೀಶ್ ಅಂಡ್ ನಿರೂಪ್ ಇರ್ತಾರೆ. ಸೊ ಏನ್ ಬೇಕಾದ್ರು ಡೌಟ್ಸ್ ಸಾಲ್ವ್ ಮಾಡ್ಕೊಳ್ಳಿ. ಅಂಡ್ ನಾನು ಕೂಡ ಅವೈಲೇಬಲ್ ಇದ್ದು ನಿಮಗೆ ನಿಮ್ಮ ಡೌಟ್ಸ್ ಎಲ್ಲ ಸಾಲ್ವ್ ಮಾಡ್ತೀನಿ. ಯುಟಿಲೈಸ್ ಮಾಡ್ಕೊಳ್ಳಿ ಸಕ್ಸಸ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಬಾಯ್, ಟೇಕ್ ಕೇರ್. ಅಕ್ಟೋಬರ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ನ ಶಾರ್ಟ್ ನೋಟ್ಸ್ ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಭಾಜನರಾದ ಮಿಥುನ್ ಚಕ್ರವರ್ತಿ. ಸೊ ಹೇಳ್ಬೋದು, ವೆರಿ ಇಂಪಾರ್ಟೆಂಟ್. ಇನ್ನ 21ನೇ ಆಸಿಯಾನ್ ಭಾರತ ಶೃಂಗಸಭೆ ಲಾವೋಸ್ ಅಲ್ಲಿ ಇತ್ತೀಚೆಗೆ ಜರುಗಿತು, ವೆರಿ ಇಂಪಾರ್ಟೆಂಟ್. ಕೇಳ್ಬೋದು, ಆಸಿಯಾನ್ ಶೃಂಗಸಭೆ ಕೇಳಿರ್ತೀರಾ. ಸೊ ಭಾರತ ಕೂಡ ಆಮೇಲೆ ಭಾಗಿಯಾಗುತ್ತೆ, ಅದು ಇತ್ತೀಚೆಗೆ ಲಾವೋಸ್ ಅಲ್ಲಿ ನಡೀತು. ಇನ್ನ 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಯಾವುದಕ್ಕೆ? ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತೆ ಬಂಗಾಳಿ 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸೊ ಅಟ್ ಪ್ರೆಸೆಂಟ್ 6 ಭಾಷೆಗಳಿಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕೊಟ್ರೆ 5 ಭಾಷೆಗಳಿಗೆ ಕೊಟ್ಟ ಮೇಲೆ 11ಕ್ಕೆ ಆಗತ್ತೆ. ಇನ್ನು ಕೊಟ್ಟಿಲ್ಲ, ಕೊಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. 2025ಕ್ಕೆ ಮೊದಲ ಖೋ ವಿಶ್ವಕಪ್ ನ ಆಯೋಜನೆ ಮಾಡ್ತಿದಾರಂತೆ. ಸೊ ವೆರಿ ಇಂಪಾರ್ಟೆಂಟ್. ಎಲ್ಲಿ ಏನು ಎತ್ತ ಮುಂದೆ ಅನೌನ್ಸ್ಮೆಂಟ್ ಆದಾಗ ಗೊತ್ತಾಗುತ್ತೆ. ಸೊ ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾಗಿ ಅಮರ್ಪ್ರೀತ್ ಸಿಂಗ್ ಅವರು ನೇಮಕ ಆಗಿದ್ದಾರೆ, ವೆರಿ ಇಂಪಾರ್ಟೆಂಟ್. ನಾವೀನ್ಯತಾ ಸೂಚ್ಯಂಕ ವರದಿ ಭಾರತಕ್ಕೆ 39ನೇ ಸ್ಥಾನ, ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇನ್ನೋವೇಷನ್ ಇಂಡೆಕ್ಸ್, ಅಂದ್ರೆ ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ಸ್ಟಾರ್ಟ್ಅಪ್ಗಳು ಬೆಂಗಳೂರಲ್ಲೆಲ್ಲ ಬರ್ತಾ ಇದೆ. ಸೊ ಈ ತರ ಐಡಿಯಾಸ್, ಹೊಸ ಹೊಸ ಸಂಶೋಧನೆಗಳಲ್ಲಿ ನಮ್ಮ ಭಾರತ 39ನೇ ಸ್ಥಾನದಲ್ಲಿದೆ. ಸೊ ಇನೋವೇಟಿವ್ ಐಡಿಯಾಸ್ ಅಲ್ಲಿ ಸ್ವಿಟ್ಜರ್ಲೆಂಡ್ಗೆ
ಮೊದಲ ಸ್ಥಾನ ಇದೆಯಂತೆ. ಸಾಮಾನ್ಯವಾಗಿ ಫಸ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ, ಲಾಸ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ, ಮ್ಯಾಗ್ಝಿನ್ ಓದ್ಬೇಕಾದ್ರೆ ನೋಡ್ತಾ ಇರ್ತೀನಿ, ಆ ತರ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಹುಡುಗರು. ಸೊ ನಮ್ಮ ಭಾರತದ್ದು ಅಥವಾ ನಮ್ಮ ಕರ್ನಾಟಕದ ಯಾವ ಸ್ಥಾನಮಾನ ಹಿಂಗಿದ್ದಾಗ ಅದನ್ನ ನೋಡ್ಕೊಳ್ಳಿ. ಮೇನ್ ಆಗಿ ಅಂಥದನ್ನೇ ಫೋಕಸ್ ಮಾಡೋದು. ಫಸ್ಟ್ ಯಾವುದು ಲಾಸ್ಟ್ ಯಾವುದು ಅದು ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. ನಮ್ದು ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಾಗತಿಕ ಹಸಿವು ಸೂಚ್ಯಂಕ ಭಾರತಕ್ಕೆ 105ನೇ ಸ್ಥಾನ. ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ಬೋದು ನೋಡಿ, ಇನ್ನೂ ಸಾಕಷ್ಟು ಜನ ಹಸಿವಿನಿಂದ ಭಾರತದಲ್ಲಿದ್ದಾರೆ. ಹೇಳ್ಬೇಕು ಅಂದ್ರೆ ಈ ನೇಪಾಳ, ಶ್ರೀಲಂಕಾ ಇವರೆಲ್ಲ ನಮಗಿಂತ ಮುಂದೆ ಇದ್ದಾರೆ. ಅಂದ್ರೆ ನಮಗಿಂತ ಹಸಿವಿನ ಪ್ರಮಾಣ ಅಲ್ಲಿ ಕಡಿಮೆ ಇದೆಯಂತೆ. ಇರ್ಲಿ, ನಮ್ದು 105ನೇ ಸ್ಥಾನ. HAL ಅವ್ರಿಗೆ ಮಹಾರತ್ನ ಸ್ಥಾನವನ್ನ ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮಹಾರತ್ನ ಅಂದ್ರೆ ಏನು ಎತ್ತ ನಮ್ಮ ಎಕನಾಮಿಕ್ಸ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳಿದೀನಿ. ನಮ್ಮ ಆಪ್ ಅಲ್ಲಿ ಇದೆ ಎಕನಾಮಿಕ್ ಕ್ಲಾಸ್, ಆರಾಮಾಗಿ ಬ್ಯೂಟಿಫುಲ್ ಆಗಿ ಅರ್ಥ ಆಗುತ್ತೆ. ಸೊ ನೋಡಿ ಏನು ಎತ್ತ ಅಂತ ಅಂದ್ಬಿಟ್ಟು. ಅಟ್ ಪ್ರೆಸೆಂಟ್ ಈಗ 14 HAL ಕೊಟ್ಟ ಮೇಲೆ 14 ಮಹಾರತ್ನ ಕಂಪನಿಗಳಾಗಿದ್ದಾವೆ. ಆಯ್ತಾ. ನೆಕ್ಸ್ಟ್ ನಮ್ಮ ಪ್ರಧಾನಿ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಂಡ್ರು. ವಿಲ್ಮಿಂಗ್ಟನ್ ನಲ್ಲಿ ನಡೆದ 4ನೇ ಕ್ವಾಡ್ ಸಭೆಯಲ್ಲಿ ಭಾಗಿ. ಸೊ ಕ್ವಾಡ್ ಸಭೆ ಅಂತ ಮಾಡ್ತಾರೆ. ಸೊ ಏನದು ಕ್ವಾಡ್ ಸಭೆ ವಿಶೇಷ ಅಂತಂದ್ರೆ ಅಲ್ಲಿ 4 ದೇಶಗಳು ಪ್ರಮುಖವಾಗಿ, ಯಾವುದು ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್, US, ಈ 4 ದೇಶಗಳು ಇಂಡೋ ಪೆಸಿಫಿಕ್ ರೀಜನ್. ಸೊ ಇಂಡೋ ಪೆಸಿಫಿಕ್ ರೀಜನ್ ಭಾಗ ಇದೆಯಲ್ಲ, ಅಲ್ಲಿ ಶಾಂತಿ ನೆಲೆಸೋದಕ್ಕೆ, ಅಲ್ಲಿನ ಜಾಗಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ, ಹೆಂಗೆ ಶಾಂತಿ ಕಾಪಾಡೋದು ಅದು ಇದು ಅಂತೆಲ್ಲ ಡಿಸ್ಕಸ್ ಮಾಡ್ತಾರೆ. ಸೊ ಕ್ವಾಡ್ ಅಂದ್ರೆ ಈ 4 ದೇಶಗಳು ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಮತ್ತೆ US. ಸೊ ಅಲ್ಲಿ ಭಾಗಿಯಾಗಿದ್ರು. ಆಮೇಲೆ ನ್ಯೂಯಾರ್ಕ್ನ ಲಾಂಗ್ ಐಲ್ಯಾಂಡ್ ಅಲ್ಲಿ ಭಾಷಣ ಕೂಡ ಮಾಡಿದ್ದಾರೆ, ಕೇಳಬಹುದು. ಆಯ್ತಾ. ಇನ್ನು ಸೆಮಿಕಾನ್ ಇಂಡಿಯಾ ಸಮಾವೇಶ ನೋಯ್ಡಾದಲ್ಲಿ ನಡೀತು. ವೆರಿ ಇಂಪಾರ್ಟೆಂಟ್. ಸೆಮಿ ಕಂಡಕ್ಟರ್ಸ್ ಅಂದ್ರೆ ಈ ಚಿಪ್ಸ್ ಅದು ಇದು ಸಂಬಂಧಪಟ್ಟಂಗೆ ನೋಯ್ಡಾದಲ್ಲಿ ನಡೀತು. ಇದೆಲ್ಲ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಹಂಗೆ ಕೇಳ್ತಾನೆ, ಇಲ್ಲಿ ಏನು ಟರ್ನ್ ಟ್ವಿಸ್ಟ್ ಮಾಡಿ ಏನು ಕೇಳಲ್ಲ. ಸ್ವದೇಶಿ ನಿರ್ಮಿತ ಸೂಪರ್ ಕಂಪ್ಯೂಟರ್ ಪರಮರುದ್ರ. ಸೊ ಇತ್ತೀಚೆಗೆ ಪರಮರುದ್ರನ ಸೂಪರ್ ಕಂಪ್ಯೂಟರ್ನ ನಿರ್ಮಾಣ ಮಾಡಿದ್ದಾರೆ. ಯಾರು? ಸಿಡ್ಯಾಕ್ ಸಂಸ್ಥೆಯಿಂದ. ಇವರೇ ಸಾಮಾನ್ಯವಾಗಿ ಸೂಪರ್ ಕಂಪ್ಯೂಟರ್ಸ್ನೆಲ್ಲ ಮಾಡೋದು. ನಮ್ಮ ಮಹಾರಾಷ್ಟ್ರದಲ್ಲಿ ದೇಸಿ ಹಸುವಿಗೆ ರಾಜ್ಯ ಗೋಮಾತೆ ಸ್ಥಾನಮಾನವನ್ನ ಕೊಟ್ಟಿದ್ದಾರಂತೆ. ಮಹಾರಾಷ್ಟ್ರದಲ್ಲಿ, ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಬೆಂಗಳೂರು ಮದುರೈ ನಡುವೆ ವಂದೇ ಭಾರತ್ ರೈಲು ಯೋಜನೆ ಪ್ರಾರಂಭ ಆಗಿದೆ ಇತ್ತೀಚೆಗೆ. ಸೊ ಸಾಕಷ್ಟು ಕಡೆ ನೀವು ಮ್ಯಾಗ್ಝಿನ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಎಲ್ಲೆಲ್ಲೋ ಕೊಟ್ಟಿರ್ತಾರೆ. ಸೊ ನಮಗ್ ಸಂಬಂಧಪಟ್ಟಂಗೆ, ಸ್ಪೆಷಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಂದೇ ಭಾರತ್ ಟ್ರೈನ್ಗಳನ್ನ ಬಿಟ್ಟಿದ್ದಾರೆ. ಎಲ್ಲಾ ಓದ್ಕೊಂಡು ಕೂತ್ಕೊಂಡಿರ್ತಾರೆ. ನೋಡಿದೀನಿ ಸ್ಟೂಡೆಂಟ್ಸ್. ಅವಶ್ಯಕತೆ ಇಲ್ಲಪ್ಪ, ಇಲ್ಲೇ ನಾವು PhD ಮಾಡಕ್ ಬಂದಿಲ್ಲ, ಕೂತ್ಕೊಂಡು ಯಾರಾಬಿರಿ ತಿಳ್ಕೊಂಡು ಓದಕ್ಕೆಲ್ಲ. ನಮಗೇನು ಎಕ್ಸಾಮ್ ಪಾಸ್ ಮಾಡಕ್ ಅಷ್ಟೇ ಬಂದಿರೋದು. ಏನೇನೋ ಓದೋದು, ನಂಬರ್ಸು, ಅದು ಇದು, ಎಷ್ಟು ಉದ್ದ, ಎಷ್ಟು ಆಳ, ಎಷ್ಟು ಅಗಲ, ಅವೆಲ್ಲ ಬೇಡ. ನಮ್ಗೆ ಅವಶ್ಯಕತೆ ಇರೋಂಥದ್ದು ಓದ್ಕೊಳ್ಳಿ. ಇಲ್ಲಿ ಏನ್ ನಾವು ತಿಳ್ಕೊಂಬಿಟ್ಟು ಏನು ಯಾವುದೋ ಒಂದು IIT ಹೋಗ್ಬಿಟ್ಟು ಸ್ಪೀಚ್ ಕೊಡ್ಬೇಕು ಅಂತ ಏನಿಲ್ಲ. ಎಕ್ಸಾಮ್ ಪಾಸ್ ಮಾಡಿ ನಮ್ಮ ಜೀವನ, ಫ್ಯಾಮಿಲಿ ನೋಡ್ಕೊಂಡ್ರೆ ಸಾಕು. ಆಯ್ತಾ. ಇರ್ಲಿ, ಮತ್ತೆ ನಾನು ಸ್ಪೀಚ್ ಕೊಡಕ್ ಸ್ಟಾರ್ಟ್ ಮಾಡೋದು ಅಲ್ಲೌಟ್ ಹೋಗ್ತೀನಿ. ವಂದೇ ಭಾರತ್ ಟ್ರೈನು ಬೆಂಗಳೂರು ಮತ್ತೆ ಮದುರೈ ನಡುವೆ ಸ್ಟಾರ್ಟ್ ಆಗಿದೆ. ಇನ್ನು ಗುಜರಾತ್ನ ಅಹಮದಾಬಾದ್ ಮತ್ತೆ ಭುಜ್ ನಡುವೆ ದೇಶದ ಮೊದಲ ಒಂದೇ ಮೆಟ್ರೋಗೆ ಚಾಲನೆ ಕೊಟ್ಟಿದ್ದಾರೆ. ಏನ್ ಸರ್ ಇದು ಒಂದೇ ಮೆಟ್ರೋ ಅಂತಂದ್ರೆ? ಸೊ ಒಂದೇ ಭಾರತ್ ಕೇಳಿದ್ರೆ ಎಷ್ಟು ದಿನ. ಒಂದೇ ಮೆಟ್ರೋ ಅಂದ್ರೆ ಈಗೆಲ್ಲ ಮೆಟ್ರೋ ಸಿಟಿಗಳಲ್ಲಿ ನೋಡಿದೀರಾ, ಅದೇ ತರ ರೂರಲ್ ಏರಿಯಾಸ್ ಅಲ್ಲಿ ಕೂಡ ಸೊ ಮೆಟ್ರೋ ಟೈಪ್ ಅಲ್ಲಿ ರೂರಲ್ ಏರಿಯಾ ಕನೆಕ್ಟಿವಿಟಿಗೆ ಮಾಡ್ತಾ ಇದ್ದಾರೆ ಒಂದೇ ಮೆಟ್ರೋ ಅಂತ ಅಂದ್ಬಿಟ್ಟು. ಫಸ್ಟ್ ಅಹಮದಾಬಾದ್ ಮತ್ತೆ ಭುಜ್ ನಡುವೆ ಬರ್ತಾ ಇದೆ, ದೇಶದಲ್ಲೇ ಫಸ್ಟ್. ಇನ್ನು ಸೆಪ್ಟೆಂಬರ್ 15 ಪ್ರಜಾಪ್ರಭುತ್ವ ದಿನ. ಗೊತ್ತಿದೆ ಏನ್ ವಿಶೇಷ ಅವತ್ತು ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಅವತ್ತು ಅತಿ ಉದ್ದದ ಮಾನವ ಸರಪಳಿ ಕಾರ್ಯಕ್ರಮ ಮಾಡಿದ್ರಲ್ಲ, ಒಬ್ಬೊಬ್ರು ಕೈ ಹಿಂಗ್ ಹಿಡ್ಕೊಂಡು ಅತಿ ಉದ್ದದ ಚೈನ್ ಮಾಡಿದ್ರು, ಅದು ವಿಶ್ವ ದಾಖಲೆ ಆಯ್ತಂತೆ, ಕೇಳಬಹುದು. ಇನ್ನ ಜಾನಪದ ಪರಿಷತ್ ಮತ್ತೆ ಕೆರೆಮನೆ ಸಂಸ್ಥೆಗೆ ಯುನೆಸ್ಕೋ ಮಾನ್ಯತೆ ಸಿಕ್ಕಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ಬೋದು. ಸೊ ಕೆರೆಮನೆ ಇದೊಂದು ಯಕ್ಷಗಾನಕ್ಕೆ ಬಹಳ ಫೇಮಸ್ ಜಾಗ ಇದು, ಕೆರೆಮನೆ ಸಂಸ್ಥೆ. ಸೊ ಜಾನಪದ ಪರಿಷತ್ ಮತ್ತೆ ಕೆರೆಮನೆ ಸಂಸ್ಥೆಗೆ ಯುನೆಸ್ಕೋ ಪ್ರಶಸ್ತಿ ಅಂದ್ರೆ ಯುನೆಸ್ಕೋ ಮಾನ್ಯತೆ ಸಿಕ್ಕಿದೆಯಂತೆ. ವೆರಿ ವೆರಿ ಇಂಪಾರ್ಟೆಂಟ್. KMF ಹಾಲು ಸಂಗ್ರಹಣೆಯಲ್ಲಿ 2ನೇ ಸ್ಥಾನ. ಸೊ ಒಳ್ಳೆ ಹಂತಕ್ಕೆ ರೀಚ್ ಆಗಿದೆ. KMF ಇಡೀ ದೇಶದಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಮಿಲ್ಕ್ ಕಲೆಕ್ಷನ್ ಅಲ್ಲಿ, ಹಾಲು ಸಂಗ್ರಹಣೆಯಲ್ಲಿ. ಸೊ ಫಸ್ಟ್ ಇರೋದು ಅಮೂಲ್ ಅವರು ಬರ್ತಾರೆ. ಇನ್ನು ದೆಹಲಿಯ ಮುಖ್ಯಮಂತ್ರಿಯಾಗಿ ಅತೀಶಿ ಅವರು ನೇಮಕ ಆಗಿದ್ದಾರೆ. ಸೊ ಅರವಿಂದ್ ಕೇಜ್ರಿವಾಲ್ ಅವರ ರಾಜೀನಾಮೆ ನಂತರ ಅತೀಶಿ ಅವರು ನೇಮಕ ಆಗಿದ್ದಾರೆ. ಇನ್ನ ಬೆಂಗಳೂರು ಸಮೀಪದ ಡಾಬಸ್ಪೇಟೆ ದೊಡ್ಡಬಳ್ಳಾಪುರ ನಡುವೆ ಕ್ವೀನ್ ಸಿಟಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ಸೊ ಅಲ್ಲೊಂದು 5,000-6,000 ಎಕರೆ ಜಾಗ ತಗೊಂಡು ಕ್ವೀನ್ ಸಿಟಿ ಅಂತ ಮಾಡ್ತಿದ್ದಾರೆ. ಸೊ ಅದೊಂದು ನಾಲೆಡ್ಜ್ ಪಾರ್ಕು, ರಿಸರ್ಚ್ ಪಾರ್ಕು, ದೊಡ್ಡ ದೊಡ್ಡ ಇನೋವೇಷನ್ ಅಂದ್ರೆ ಹೊಸ ಹೊಸ ಐಡಿಯಾಸ್ ಎಲ್ಲ ಬರೋ ಅಂಥದ್ದು ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾರೆ. ನೋಡ್ಬೇಕು ಇನ್ನು ಯಾವ್ಯಾವ ರೀತಿ ಹೆಂಗ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಕೇಳ್ಬೋದು ಕ್ವೀನ್ ಸಿಟಿ. ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿಗಳಲ್ಲಿ ದೇಶದ ಮೊದಲ ಮಾಂಟೆಸರಿ ಪ್ರಾರಂಭ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿಗಳಲ್ಲಿ LKG UKG ಅದು
ನಮ್ಮ ಗೌರ್ಮೆಂಟ್ ಅಂಗನವಾಡಿಗಳಲ್ಲಿ LKG UKG ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇಡೀ ದೇಶದಲ್ಲೇ ಫಸ್ಟ್ ಟೈಮ್ ಆ ಥರ ಮಾಂಟೆಸರಿ ಸ್ಟಾರ್ಟ್ ಮಾಡ್ತಾ ಇರೋದು ಅಂಗನವಾಡಿಗಳಲ್ಲಿ, ವೆರಿ ಇಂಪಾರ್ಟೆಂಟ್. ಇನ್ನು ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಜೀವನ ಸಂಗಮ ಪೋರ್ಟಲ್ ಆರಂಭ ಮಾಡಿದಾರಂತೆ, ವೆರಿ ವೆರಿ ಇಂಪಾರ್ಟೆಂಟ್. ಕೇಳಬಹುದು, ಏನಪ್ಪ ಜೀವನ ಸಂಗಮ ಅಂದ್ರೆ ಅಲ್ಲಿ ನಿಮಗೆ ಬೇಕಾದ ಹೆಣ್ಣು ಗಂಡನ್ನ ಆಯ್ಕೆ ಮಾಡ್ಕೊಳೋವಂಥದ್ದು. ಅಂದ್ರೆ ಎಲ್ಲರಿಗೂ ಅಲ್ಲ, ಮೇಜರ್ ಫೋಕಸ್ ಅವ್ರು ಇದ್ದಿದ್ದು ರೈತರು, ಅಂಗವಿಕಲರು, ವಿಧವೆಯರು, ಅವ್ರಿಗೆಲ್ಲ. ಸೊ ಮದುವೆಗಳು, ಹೆಣ್ಣು ಹುಡುಕೋದು ಅಥವಾ ಗಂಡು ಸಿಗೋದು ಬಹಳ ಕಷ್ಟ. ಸೊ ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿರೋರಿಗೆ ಸಿಗೋದೇ ಕಷ್ಟ ಅಂತ ಹೇಳ್ತಾ ಇರೋದ್ರೆ, ಜನರಲ್ ಆಗಿ ನಾನು ರಿಚ್ ಇದ್ದೀನಿ, ಸಾಕಷ್ಟು ದುಡ್ಡಿದೆ, ಕಾರ್ ಇದೆ ಅನ್ನೋರು ಅವರೇ ಓದಾಡ್ತಿರ್ತಾರೆ. ಸೊ ಇನ್ನು ರೈತರುಗಳಿಗೆ ಯಾರು ಹೆಣ್ಣು ಕೊಡ್ತಾರೆ ಅಲ್ವಾ? ಮೊನ್ನೆಲ್ಲ ಒಂದು ಯಾರೋ DC ಮುಂದೆ ನಮ್ಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು, ಅದೆಲ್ಲ ನೋಡಿರ್ತೀರ ಚಾನೆಲ್ಗಳಲ್ಲೆಲ್ಲ ನೀವು. ಸೊ ಕೊಡಿ ರೈತರುಗಳು, ನಾವೆಲ್ಲ ರೈತರ ಮಕ್ಳು ಅಲ್ವಾ? ಸೊ ರೈತರ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ, ಇಲ್ಲ ಅಂತಲ್ಲ. ಆ, ಏನು ಮಾಡೋಕ್ಕಾಗಲ್ಲ, ಅದು ಅವರ ಚಾಯ್ಸ್, ನಾವು ಫೋರ್ಸ್ ಮಾಡಿ ಹಿಂಗೆ ಅಂತ ಹೇಳೋದಕ್ಕಾಗಲ್ಲ. ಇರ್ಲಿ, ನಾನು ಮತ್ತೆ ಹೇಳದ್ನಲ್ಲ, ಅಲ್ಲಿಂದ ಆಚೆ ಬರೋಣ. ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಜೀವನ ಸಂಗಮ ಪೋರ್ಟಲ್ ಪ್ರಾರಂಭ ಮಾಡಿದ್ದಾರೆ. ಬಾಲ್ಯ ವಿವಾಹ ಕರ್ನಾಟಕಕ್ಕೆ 2ನೇ ಸ್ಥಾನ. ಅತಿ ಹೆಚ್ಚು ಬಾಲ್ಯ ವಿವಾಹ ಆಗೋದು ತಮಿಳ್ನಾಡಲ್ಲಾಗತ್ತೆ, ಅದು ಬಿಟ್ಟರೆ ಕರ್ನಾಟಕದಲ್ಲೂ ಮಾಡ್ತಾ ಇದಾರಂತೆ. ಸೊ ಎಸ್ಪೆಷಲಿ ಉತ್ತರ ಕರ್ನಾಟಕದ ಕಡೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸಮುದ್ರ ಆಂಬ್ಯುಲೆನ್ಸ್ ಪ್ರಾರಂಭ ಮಾಡಿದಾರಂತೆ. ಸೊ ವೆರಿ ಇಂಪಾರ್ಟೆಂಟ್. ಸಮುದ್ರ ಆಂಬ್ಯುಲೆನ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್, ಯಾರೋ ಮೀನ್ ಹಿಡಿಯಕ್ಕೆ ಹೋಗಿರ್ತಾರೆ, ಕರಾವಳಿ ಮೀನುಗಾರರು, ಆಮೇಲೆ ಯಾರೋ ಪ್ರವಾಸಿಗರು ಬಿದ್ದೇನೋ ಇದಾಗ್ಬಿಡುತ್ತೆ, ಸಡನ್ ಆಗಿ ಅಲ್ಲಿಂದ ಎತ್ಕೊಂಡ್ ಬರ್ಬೇಕು ಅಂತಂದ್ರೆ ಸಮುದ್ರ ಆಂಬ್ಯುಲೆನ್ಸ್. ಇಲ್ಲಿ ರೋಡಲ್ಲಿ ಹೆಂಗ್ ಹೋಗ್ತಾವ ಆಂಬ್ಯುಲೆನ್ಸ್, ಹಿಂಗೆ ಸಮುದ್ರದಿಂದ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ, ವೆರಿ ಇಂಪಾರ್ಟೆಂಟ್. ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ರಸ್ತೆ ನಮ್ಮ ಬೆಂಗಳೂರಲ್ಲಿ, ನೋಡಿದೀರಾ? ನಾನು ಮೊನ್ನೆ ಲಾಸ್ಟ್ ವೀಕಲ್ಲಿ ಹೋಗಿದ್ದೆ. ಅಲ್ಲಿ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ. ಸೊ ಮೆಟ್ರೋ ಟ್ರೈನು ಹೋಗುತ್ತೆ, ಪಕ್ಕದಲ್ಲಿ ರೋಡು ಇದೆ ಕೆಳಗಡೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಬಹಳ ಬ್ಯೂಟಿಫುಲ್ ಜರ್ನಿ. ಸೊ ನೋಡಿ, ಡಬಲ್ ಡೆಕ್ಕರ್ ರಸ್ತೆ ಬೆಂಗಳೂರಲ್ಲಿ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ. ರಾಜ್ಯದ ಪ್ರಪ್ರಥಮ ನೈಸರ್ಗಿಕ ಅನಿಲ ಆಧಾರಿತ ವಿದ್ಯುತ್ ಸ್ಥಾವರ ಯಲಹಂಕದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೈಸರ್ಗಿಕ ಅನಿಲ ಅದರ ಆಧಾರಿತ ವಿದ್ಯುತ್ ಸ್ಥಾವರ ಯಲಹಂಕದಲ್ಲಿ, ಕೇಳಬಹುದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಶ್ರೇಷ್ಠ ಪ್ರವಾಸಿ ಗ್ರಾಮ ಅಂತ ಹೆಸರು ಪಡ್ಕೊಂಡಿದೆ. ಯಾಕೆ ಶ್ರೇಷ್ಠ ಪ್ರವಾಸಿ ಗ್ರಾಮ ಅಂತಂದ್ರೆ, ಅಲ್ಲಿ ಟೂರಿಸ್ಟ್ಗಳೆಲ್ಲ ಹೋಗ್ಬಿಟ್ಟು ಅಡ್ವೆಂಚರಸ್ ಟೂರಿಸಂ, ಅಲ್ಲಿ ಬಹಳ ಬೆಟ್ಟ ಹತ್ತದು, ಹೋಮ್ ಸ್ಟೇ ಮಾಡ್ಕೊಂಡು, ಅಂದ್ರೆ ಅಲ್ಲೆಲ್ಲ ಇದ್ಕೊಂಡು ಅಡ್ವೆಂಚರಸ್ ಗೇಮ್ಸ್ ಇದನ್ನೆಲ್ಲ ಮಾಡ್ತಾರಂತೆ. ಅದಕ್ಕೋಸ್ಕರ ಸೊ ಶ್ರೇಷ್ಠ ಪ್ರವಾಸಿ ಗ್ರಾಮ ಅಂತ ಹೆಸರು ಪಡ್ಕೊಂಡಿದ್ದಂತೆ ಅದು ಕುತ್ಲೂರು ಗ್ರಾಮ. ದೇಶದ 2ನೇ ಮಂಕಿ ಪಾಕ್ಸ್ ಪ್ರಕರಣ ಕೇರಳದಲ್ಲಿ ಪತ್ತೆಯಾಗಿದೆ. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಫಸ್ಟ್ ಹರಿಯಾಣದಲ್ಲಿ ಕಂಡು ಬಂತು, ಆಮೇಲೆ ಕೇರಳದಲ್ಲಿ 2ನೇ ಪ್ರಕರಣ. ಪೋರ್ಟ್ ಬ್ಲೇರ್ ಇತ್ತೀಚೆಗೆ ಅದರ ಹೊಸ ಹೆಸರನ್ನ ಶ್ರೀ ವಿಜಯಪುರಂ ಅಂತ ಮಾಡಿದ್ದಾರೆ. ಪೋರ್ಟ್ ಬ್ಲೇರ್ನ ಹೊಸ ಹೆಸರು ಶ್ರೀ ವಿಜಯಪುರಂ, ಕೇಳಬಹುದು. ಕರ್ನಾಟಕ ಸರ್ಕಾರದಿಂದ ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕಾರ ಮಾಡಿದ್ದಾರೆ. ಬೇಡ ನಿಮ್ಮ ವರದಿ ಅಂತ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ. ಯಾಕೆಂದ್ರೆ ಕಸ್ತೂರಿ ರಂಗನ್ ಅವರು ಎಷ್ಟು ಕಿಲೋಮೀಟರ್ ಅಂತ ಅಂದ್ಬಿಟ್ಟು 20,000 ಕಿಲೋಮೀಟರ್ ನಂಬರ್ ಇದೆ, ಅದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದು ಅಷ್ಟನ್ನ ಸೂಕ್ಷ್ಮ ವಲಯ ಅಂತ ಇದು ಮಾಡಿದ್ದಾರೆ. ಇಲ್ಲ, ನಾವು ನ್ಯಾಷನಲ್ ಪಾರ್ಕ್ಸ್ ಅವೆಲ್ಲ ನೋಡ್ಕೋತಿದ್ವಿ, ಅಷ್ಟು ಏರಿಯಾ ಆಲ್ಮೋಸ್ಟ್ ಕವರ್ ಆಗ್ಬಿಟ್ಟಿದೆ, ಸೊ ಈ ರಿಪೋರ್ಟ್ ಬೇಡ ಅಂತ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ ತಿರಸ್ಕಾರ ಮಾಡಿದೆ. ಸೊ KASಗೆಲ್ಲ ಹೋದ್ರೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ, ಕಸ್ತೂರಿ ರಂಗನ್ ವರದಿ ಎಲ್ಲ ಡೀಟೇಲ್ ಆಗಿ. ಒಂದು ವರದಿಯಲ್ಲಿ ಒಂದು ಟಾಪ್ 10 ಪಾಯಿಂಟ್ಸ್ ಅಂತ ಒಂದು ನೋಡ್ಕೊಳ್ಳಿ. ಸಾಧ್ಯವಾದ್ರೆ ನಾನು ಯಾವ್ದಾದ್ರು ಒಂದು ವಿಡಿಯೋ ಮಾಡಾಕ್ತೀನಿ, ಒಂದು 5 to 10 minutes ಅದು ಕಸ್ತೂರಿ ರಂಗನ್ ವರದಿ ಬಗ್ಗೆ. ಇನ್ನು ಜಪಾನ್ಗೆ ನೂತನ ಪ್ರಧಾನಿಯಾಗಿ ಇಶಿಬಾ ಅವರು ನೇಮಕ ಆಗಿದ್ದಾರೆ, ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು ನ್ಯಾಟೋದ ನೂತನ ಮಹಾ ಕಾರ್ಯದರ್ಶಿಯಾಗಿ ಮಾರ್ಕ್ ರೂಟೆ ಸೊ ಅವ್ರು ನೇಮಕ ಆಗಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ನೆದರ್ಲ್ಯಾಂಡ್ ನೂತನ ಪ್ರಧಾನಿಯಾಗಿ ಡಿಕ್ ಸ್ಕೂಪ್ ಇವ್ರು ನೇಮಕ ಆಗಿದ್ದಾರೆ, ನೆದರ್ಲ್ಯಾಂಡ್ ನೂತನ ಪ್ರಧಾನಿಯಾಗಿ. ಶ್ರೀಲಂಕಾ ಅಧ್ಯಕ್ಷರಾಗಿ ಅನುರಾಗ್ ಕುಮಾರ್ ದಿಸ್ಸೆ ನಾಯ್ಕೆ ಸೊ ಇವರು ನೇಮಕ ಆಗಿದ್ದಾರೆ. ಯಾಕೆ ನಮ್ಮ ಅಕ್ಕಪಕ್ಕದ ದೇಶಗಳು ತಿಳ್ಕೋಬೇಕು, ಎಕ್ಸಾಮ್ ಅಲ್ಲಿ ಒಂದ್ಸರಿ ಏನ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ ಅಲ್ವಾ? ಸೊ ನಮ್ಮ ಅಕ್ಕಪಕ್ಕದವ್ರು ತಿಳ್ಕೋಬೇಕು. ಶ್ರೀಲಂಕಾದ ಪ್ರಧಾನಿಯಾಗಿ ಹರಣಿ ಅಮರಸೂರ್ಯ ಅವರು ನೇಮಕ ಆಗಿದ್ದಾರೆ. ಸೊ ಮಹಿಳೆ ಹರಣಿ ಅಮರಸೂರ್ಯ, ಕೇಳಬಹುದು. ಟರ್ಕಿಗೆ ಭಾರತದ ಹೊಸ ರಾಯಭಾರಿಯಾಗಿ ಮುಕ್ತೇಶ್ ಅವರು ನೇಮಕ ಆಗಿದ್ದಾರೆ. ಇನ್ನ ನವೀಕರಿಸಬಹುದಾದ ಇಂಧನ ಕುರಿತು ಜಾಗತಿಕ ಹೂಡಿಕೆದಾರರ ಸಮಾವೇಶ ಇತ್ತೀಚೆಗೆ ಗಾಂಧಿನಗರದಲ್ಲಿ ನಡೀತು. ನವೀಕರಿಸಬಹುದಾದ ಇಂಧನ, ಸೊ ಇವೆಲ್ಲ ಗೊತ್ತಿದೆ, ಇವೆಲ್ಲ ಸೈನ್ಸ್ ಅವರು ಸ್ವಲ್ಪ, ಅಂದ್ರೆ ಎಸ್ಪೆಷಲಿ ಕನ್ನಡ ಮೀಡಿಯಂ ಹುಡುಗರು ನವೀಕರಿಸಬಹುದಾದ ಅಂದ್ರೇನು, ನವೀಕರಿಸಲಾಗದ ಅಂದ್ರೇನು, ಇವೆಲ್ಲ ಓದಿರ್ತೀರ. ಸೊ ಚೆನ್ನಾಗಿ ತಿಳ್ಕೊಳ್ಳಿ. ಇದರ ಸಮಾವೇಶ ಗಾಂಧಿನಗರದಲ್ಲಿ ನಡೀತು. ಮೈಸೂರು ದಸರಾ 2024ಕ್ಕೆ ನಮ್ಮ ಸಾಹಿತಿ ಹಂಪ ನಾಗರಾಜಯ್ಯ ಅವರು ಚಾಲನೆ ಕೊಟ್ಟರು, ಅದೆಲ್ಲ ನೋಡಿದಿರಾ ಮೊನ್ನೆಲ್ಲ ಮೈಸೂರು ದಸರಾ.
ಇನ್ನು ರಾಷ್ಟ್ರೀಯ ಗಾಂಧಿ ಸೇವಾ ಪ್ರಶಸ್ತಿ 2024 ಇದನ್ನ GB ಶಿವರಾಜು ಮತ್ತೆ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ ಕೊಟ್ಟಿದ್ದಾರೆ. ಗಾಂಧಿ ಸೇವಾ ಪ್ರಶಸ್ತಿ 2024ನ ಏನಂದ್ರೆ ಗಾಂಧಿಯವರ ಆದರ್ಶಗಳು ಅಹಿಂಸೆ, ಶಾಂತಿ, ಒಂದು ಆಮ್, ಒಳ್ಳೆ ಕೆಲಸ ಮಾಡುವಂಥದ್ದು, ಆ ಥರ ಮಾಡಿದವ್ರಿಗೆ ಸರ್ವಿಸ್ ಮಾಡುವಂಥವ್ರಿಗೆ ಈ ಪ್ರಶಸ್ತಿನ ಕೊಡ್ತಾರೆ. ಅದು ಶಿವರಾಜು ಮತ್ತೆ ಗ್ರಾಮೀಣ ಗುರುಕುಲ ವಸತಿ ಶಾಲೆಗೆ ಸಿಕ್ಕಿದೆಯಂತೆ ಕೇಳಬಹುದು. ಆಹಾರ ಸುರಕ್ಷತೆ ಕರ್ನಾಟಕಕ್ಕೆ 17ನೇ ಸ್ಥಾನ ಅಂತೆ. ಮೊದಲನೇ ಸ್ಥಾನ ಕೇರಳದವರು. ನೋಡಿ, ಕರ್ನಾಟಕ 17ನೇ ಸ್ಥಾನದಲ್ಲಿ ಇದೀವಿ. ಇಂಪಾರ್ಟೆನ್ಸ್ ಕೊಡೋದಲ್ಲಿ ಸೇಫ್ಟಿ ವಿಚಾರದಲ್ಲಿ ಕರ್ನಾಟಕ ಫಸ್ಟ್ ಪ್ಲೇಸ್, ಅಂದ್ರೆ 17th ಪ್ಲೇಸ್, ಕೇರಳ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ನೋಡಿ. ಹರಿಯಾಣ ಮುಖ್ಯಮಂತ್ರಿಯಾಗಿ ನಯಾಬ್ ಸಿಂಗ್ ಸೈನಿ ಅವರು ಮರು ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನೋಡಿದಿರ ನ್ಯೂಸ್ ಅಲ್ಲೆಲ್ಲ, ಎಲೆಕ್ಷನ್ ರಿಸಲ್ಟ್ ಎಲ್ಲ ಬಂದ್ಮೇಲೆ. ಗಿರೀಶ್ ಕಾಸರವಳ್ಳಿಗೆ ಜೀವಮಾನ ಸಾಧನೆ ಪ್ರಶಸ್ತಿ, ಅಂದ್ರೆ ಇಲ್ಲಿ ಡಬಲ್ಸ್ ರಿಪೀಟ್ ಆಗಿದೆ ನೋಡಿ, ಇಲ್ಲಿ ಹಾಕಿದ್ದೀನಿ. ಜಾಫ್ನಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗಿರೀಶ್ ಕಾಸರವಳ್ಳಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಜಾಫ್ನಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ, ಸೊ ಅದೇ ಇಲ್ಲಿ ರಿಪೀಟ್ ಆಗಿದೆ. ಇನ್ನು ಉದ್ಯಮಿ ರತನ್ ಟಾಟಾ, ದ ಲೆಜೆಂಡ್, ಇತ್ತೀಚೆಗೆ ನಿಧನರಾಗಿದ್ದಾರೆ. ಅದು ಗೊತ್ತಿದೆ ನಿಮ್ಗದು. ಸೊ ಯಾರು ಆಡು ಮುಟ್ಟದ ಸೊಪ್ಪಿಲ್ಲ ನನಗೆ, ಅವರು ತಲುಪದ ಒಂದು ಯಾವ ಪ್ರಾಡಕ್ಟ್ ಎಲ್ಲ ನೋಡಿದ್ದಾರೆ. ಸೊ ನೀವು ಯಾವುದು ಉಪ್ಪು ತಗೊಳ್ಳಿ, ಸಕ್ಕರೆ ತಗೊಳ್ಳಿ, ಟೀ ಪೌಡರ್ ತಗೊಳ್ಳಿ, ಕಾರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ಪ್ರತಿಯೊಂದರಲ್ಲೂ ಇದ್ದಾರೆ. ಆಯ್ತಾ, ಟಾಟಾದವರು ಅಷ್ಟು ಹೆಸರು ಮಾಡಿದ್ರು. ಅವ್ರ ಬಗ್ಗೆ ಸಾಧನೆಗಳೆಲ್ಲ ತಿಳ್ಕೊಂಡಿರ್ತೀರಾ, ಸೊ ಮತ್ತೆ ಪದೇ ಪದೇ ಹೇಳೋದ್ ಬೇಡ. ಅವ್ರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರ ಜಾಗಕ್ಕೆ ಅವರ ಉತ್ತರಾಧಿಕಾರಿಯಾಗಿ ನೋಯಲ್ ಟಾಟಾ ಅವರು ನೇಮಕ ಆಗಿದ್ದಾರೆ. ಆಯ್ತಾ, ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು ನೊಬೆಲ್ ಪ್ರಶಸ್ತಿ 2024, ನೊಬೆಲ್ ಪ್ರಶಸ್ತಿ 2024. ಸೊ ಮ್ಯಾಗ್ಝಿನ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲೇ ಇದೆ. ಸೊ ಈಗ ಅದನ್ನ ಲಾಸ್ಟ್ ಹಾಕಿದ್ವಿ. ಹೆಸರುಗಳು ಡಿಫ್ರೆಂಟ್ ಆಗಿ ಹಿಂಗೆ ಇರುತ್ತಲ್ಲ, ಅದಕ್ಕೆ ಸ್ಟಾರ್ಟಿಂಗ್ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ ಅನ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಸೊ ಫಸ್ಟ್ ನೊಬೆಲ್ ಶಾಂತಿ ಪ್ರಶಸ್ತಿ ಯಾಕೆ ಕೊಟ್ರು? ಪರಮಾಣು ಶಸ್ತ್ರಾಸ್ತ್ರಗಳಿಂದ ಮುಕ್ತ ಜಗತ್ತನ್ನು ಸಾಧಿಸುವಂತ ಪ್ರಯತ್ನ ಮಾಡಿದ್ದು ನಿಹೋನ್ ಹಿಂಡ್ಯಾಕ್ಯೋ ಸಂಸ್ಥೆ. ಸೊ ಇವ್ರಿಗೆ ಕೊಟ್ಟಿದ್ದಾರೆ. ಸೊ ನಿಹೋನ್ ಹಿಂಡ್ಯಾಕ್ಯೋ, ಸೊ ಹಿಡಾಂಕ್ಯೋ ಸಂಸ್ಥೆಗೆ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ಸಾಹಿತ್ಯ, ಸೊ ಮಾನವ ಜೀವನದ ದುರ್ಬಲತೆಯ ಬಗ್ಗೆ ಅಂದ್ರೆ ಸಾಹಿತ್ಯನ ಬರೆದಿದ್ಕೆ, ಪುಸ್ತಕಗಳನ್ನ ಬರೆದಿದ್ಕೆ ಹಾಂಗ್ಕಾಂಗ್ ಅನ್ನೋರ್ಗೆ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ. ಸಾಮಾನ್ಯವಾಗಿ ಇವ್ರು ಯಾವ ದೇಶದವರು ಏನು ಎತ್ತ ಇಲ್ಲ ಹಂಗೆಲ್ಲ ನೋಡ್ಕೊಂಡ್ ಕೂತ್ಕೋಬೇಡಿ. ಸೊ ಮೂರ್ ಜನಕ್ಕೆ ನೊಬೆಲ್ ಎಲ್ಲ ಕೊಟ್ಟಿರ್ತಾರೆ. ಅವ್ರು ಯಾವ ದೇಶ, ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಒಂದೂರಲ್ಲಿ ಹುಟ್ಟಿರ್ತಾರೆ, ಇನ್ನೊಂದೂರಲ್ಲಿ ಬೆಳೆದಿರ್ತಾರೆ, ಇನ್ನೊಂದೂರಲ್ಲಿ ಸತ್ತೋಗಿರ್ತಾರೆ. ಸೊ ನೀವು ಅವೆಲ್ಲ ಮಗಪ್ ಮಾಡಕ್ ಹೋಗ್ಬೇಡಿ. ಇದ್ರ ಹೆಸರು ನೆನ್ಪಿಟ್ಕೊಳ್ಳೋದೇ ಬಹಳ ಕಷ್ಟ. 100% ಈಗ ಬರೋ ಎಕ್ಸಾಮ್ ಅಲ್ಲಿ VA ಮತ್ತೆ PDO 100% ನೊಬೆಲ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೋಡ್ಕೊಳ್ಳಿ. ಇನ್ನು ವೈದ್ಯಕೀಯ ನೊಬೆಲ್ ಮೈಕ್ರೋ RNA ಆವಿಷ್ಕಾರಕ್ಕೆ ಸಂಬಂಧಪಟ್ಟಂಗೆ ಟ್ರೈ ಮಾಡಿದ್ದಾರೆ. ಸೊ ವಿಕ್ಟರ್ ಆಂಬ್ರೋಸ್ ಮತ್ತೆ ಗ್ಯಾರಿ ರೂಕನ್ ನೋಡಿ, ಹೆಸರು ಹಿಂಗಿದೆ. ಸೊ ವಿಕ್ಟರ್ ಆಂಬ್ರೋಸ್ ಮತ್ತೆ ಗ್ಯಾರಿ ರೂಕನ್ ಅವ್ರಿಗೆ ಸಿಕ್ಕಿದೆ. ಸಾಮಾನ್ಯವಾಗಿ ನಾನು ಹೆಂಗ್ ನೆನ್ಪಿಟ್ಕೋತಾ ಇದ್ದೆ ಅಂತಂದ್ರೆ, ಸೆಕೆಂಡ್ ಹೆಸರು ಆಂಬ್ರೋಸ್ ರೂಕನ್, ಸೆಕೆಂಡ್ ಪಾರ್ಟ್ ಇರುತ್ತಲ್ಲ ಅದನ್ನ ಮಾತ್ರ ನೋಡ್ಕೋತಾ ಇದ್ದೆ. ಅಷ್ಟು ಮಾತ್ರ ನೋಡ್ಕೊಳ್ಳಿ ಸಾಕು. ಸೊ ಕೆಲವ್ರಿಗೆ ನೆನ್ಪಿಟ್ಕೊಳಕಾದ್ರೆ ಸಾಧ್ಯದಷ್ಟು ಪೂರ್ತಿ ಇಟ್ಕೊಳ್ಳಿ. ಯಾರು ನಿಮಗೆ ಮೈನ್ಸ್ ಅಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರ ಪಟ್ಟಿಯನ್ನು ಬರೆಯಿರಿ ಯಥಾವತ್ತಾಗಿ ಅಂತ ಯಾರು ಕೇಳಲ್ಲ. ಆಮೇಲೆ ಆ ತರದ ಮೈಂಡ್ ಸೆಟ್ ಇನ್ನೂ ಜನಗಳಿದ್ದಾರೆ. ದಯಮಾಡಿ ಆ ಥರ ಎಲ್ಲ ಕೇಳಲ್ಲಪ್ಪ. ಇವನ್ನೆಲ್ಲ ನಾಳೆ ಬೆಳಗ್ಗೆ ಇನ್ನೊಂದು 2 ದಿನ ಬಿಟ್ಟು ಕೇಳೋದು ನನಗೆ ಮರ್ತೋಗಿರುತ್ತೆ. ಇವಕ್ಕೆಲ್ಲ ಒಂದು ಕೋಡ್ ವರ್ಡ್ ಇಟ್ಕೊಂಡ್ಬಿಡ್ತಿದ್ದೆ ನಾನು. ಸೊ ಆಂಬ್ರೋಸು, ರೂಕಿನ್ನು, ವೈದ್ಯಕೀಯ, ಇವಕ್ಕೆಲ್ಲ ಒಂದು ಕೋಡ್ ವರ್ಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ. ಆಯ್ತಾ, ನೀವು ಮಾಡಿ, ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಇನ್ನು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮಷಿನ್ ಲರ್ನಿಂಗ್ ಮತ್ತೆ ಕೃತಕ ನರವ್ಯೂಹಕ್ಕೆ ಸಂಬಂಧಪಟ್ಟಂಗೆ ಭೌತಶಾಸ್ತ್ರದಲ್ಲಿ ಯಾರಿಗೆ? ಜಾನ್ ಹಾಫ್ಫೀಲ್ಡ್ ಮತ್ತೆ ಜೆಫ್ರಿ ಹಿಂಟನ್ ಅವ್ರಿಗೆ ಭೌತಶಾಸ್ತ್ರ ನೊಬೆಲ್ ಸಿಕ್ಕಿದೆ. ಇನ್ನು ರಸಾಯನಶಾಸ್ತ್ರದಲ್ಲಿ ಪ್ರೋಟೀನ್ ಸಂರಚನೆಗೆ ಸಂಬಂಧಪಟ್ಟಂಗೆ ಡೇವಿಡ್ ಬೇಕರ್, ಡೆಮೆಸ್ ಹಸಾಬಿಸ್, ಜಾನ್ ಜಂಪರ್ ಇವ್ರಿಗೆ ಸಿಕ್ಕಿದೆ. ಇವು ನೋಡ್ಕೊಳ್ಳಿ, ಬೇಕರ್, ಹಸಾಬಿಸ್, ಜಂಪರ್, ಈ ತರ ಸೆಕೆಂಡ್ ನೇಮ್ ನೆನ್ಪಿಟ್ಕೊಳ್ಳಿ, ವೆರಿ ಈಸಿ. ಯಾಕಂದ್ರೆ ಜಾನು, ಡೆಮಿಸು, ಡೇವಿಡ್ ಇವೆಲ್ಲ ಕಾಮನ್ ಆಗಿ ರಿಪೀಟ್ ಆಗ್ತಿರುತ್ತೆ. ಫಸ್ಟ್ ನೇಮ್ ಇಟ್ಕೊಂಡ್ಬಿಟ್ರೆ ಬಹಳ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೆಕೆಂಡ್ ನೇಮ್ ಇಟ್ಕೊಳ್ಳಿ. ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಸಂಸ್ಥೆಗಳ ರಚನೆಯ ಬಗ್ಗೆ ಹೇಳಿದ್ದಾರೆ. ಯಾರು? ಡರನ್ ಅಸೆಮೊಗ್ಲು, ಸೈಮನ್ ಜಾನ್ಸನ್, ಜೇಮ್ಸ್ ರಾಬಿನ್ಸನ್. ಸೊ ಇವ್ರಿಗೆ ಅರ್ಥಶಾಸ್ತ್ರ ಪ್ರಶಸ್ತಿ ಸಿಕ್ಕಿದೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ನೊಬೆಲ್ ಪ್ರಶಸ್ತಿಲಿ, ಜಸ್ಟ್ ಮಗಪ್ ಸೆಕೆಂಡ್ ಪೋರ್ಷನ್ ಏನಿದೆ ಅದನ್ನ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿ, ಕೋಡ್ ವರ್ಡ್ಸ್ ಇಟ್ಕೊಳ್ಳಿ. ಸೊ ಹೀಗೆ ಹೆಂಗು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರ್ತದೆ, ಸಖತ್ತಾಗಿ ಓದಿ. ಸುಮ್ಮನೆ ಹಂಗೆ ಓತ್ಲಾ ಹೊಡ್ಕೊಂಡು ಹಂಗೆ ಹಿಂಗೆ ಮಲಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕತೆ ಹೊಡೆದ್ರೆ ಅಷ್ಟೇ, ನಿಮ್ಮ ಮನೇಲಿ ಇರೋರೆಲ್ಲ ಮಲ್ಕೊಂಡ್ಬಿಡ್ತಾರೆ ಪಾಪ. ನಿಮ್ಮನ್ನ ನೆಚ್ಕೊಂಡು ಏನೋ ಒಂದು ಊರಲ್ಲಿ ನಮ್ಮ ಲೆವೆಲ್ ಕಾಲರ್ ಎತ್ತಂಗ್ ಮಾಡ್ತಾರೆ ಅಂತ ಅವ್ರು ಅನ್ಕೊಂಡಿರ್ತಾರೆ.
ನೀವು ಆಮೇಲೆ ಇಲ್ಲಿ ಹೆಂಗೆಂಗೋ ಕತೆ ಕಳ್ಕೊಂಡು ಏನೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಸುಮ್ಮನೆ ಲಕ್ ಟೆಸ್ಟ್ ಮಾಡೋಣ ಅಂತ ಹೋದ್ರೆ ಅವ್ರ ಕತೆ ಡಮಾರ್ ಆಗುತ್ತೆ. ಅಲ್ಲಿ ಅಕ್ಕನ ಮದ್ವೆನೂ ಆಗಲ್ಲ, ತಂಗಿ ಮದ್ವೆನೂ ಆಗಲ್ಲ, ಅಣ್ಣಂಗೆ ಬೈಕು ಕೊಡ್ಸೋಕ್ಕಾಗಲ್ಲ, ಅಪ್ಪ ಅಮ್ಮಂಗೆ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಕ್ಕಾಗಲ್ಲ. ಸೊ ಲೈಫ್ ಹೆಂಗಿರುತ್ತೆ, ಬೇಸಿಕ್ ನೆಸಿಟೀಸ್ಗೋಸ್ಕರ ನಾವು ಫೈಟ್ ಮಾಡಬೇಕು. ಅವ್ರಿಗೋಸ್ಕರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೋಸ್ಕರ ಓದಿಲ್ಲ ಅಂದ್ರೂ ಅವ್ರಿಗೋಸ್ಕರ ಓದಬೇಕು. ನಮ್ಮಲ್ಲಿ ಭಾಳ ಕನ್ಸಿಟ್ಕೊಂಡಿರ್ತಾರೆ. ಆಯ್ತಾ, ಮ್ಯಾಕ್ಸಿಮಮ್ ಪ್ರಯತ್ನ ಪಡೋಣ. ಆಗಲಿಲ್ಲ, ಲಕ್ ಇಲ್ಲ, ಆಮೇಲೆ ನೋಡೋಣ. ಏನೋ ಒಂದಿರುತ್ತೆ, ದೇವ್ರು ಏನೋ ಒಂದು ನಮಗೋಸ್ಕರ ಅಂತ ಏನೋ ಮಾಡಿರ್ತಾರೆ. ನಮಗೆ ಸಿಕ್ಕೇ ಸಿಗತ್ತೆ. ಏನೋ ಒಂದು ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ಬೇಕು. ನಮ್ಗೆ ಹಾಕ್ಬಿಟ್ಟು ಅಯ್ಯೋ ನಾನು ಎಫರ್ಟ್ ಹಾಕ್ಲಿವಲ್ಲ ಅಲ್ಲಿದ್ದಾಗ ಅಂತ ಕೊರಗದ್ ಬೇಡ. ಇಲ್ಲಿದ್ದಾಗ ಫುಲ್ ಎಫರ್ಟ್ ಹಾಕಿ ಸಕ್ಸಸ್ ಆಗಿ ಆಚೆ ಬಂದ್ಬೇಡ. ಸೊ ಗುಡ್ ಲಕ್, ಚೆನ್ನಾಗಿ ಓದಿ, ಸೀರಿಯಸ್ ಆಗಿ ವರ್ಕ್ ಮಾಡಿ. ನಮ್ಮ ಈ PDF ಬೇಕಾದ್ರೆ ನಮ್ಮ ಆ್ಯಪ್ ಸ್ಪರ್ಧಾ ಚಿಗುರು ಆ್ಯಪ್ ಅಂತ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ. ಈ PDF ಎಲ್ಲ ಅಲ್ಲೇ ಇದೆ, ಎಲ್ಲಾ ಮಂತ್ PDFಗಳು ಅಲ್ಲೇ ಇದೆ. ಸೊ ಸಾಕಷ್ಟು ಜನ ವಾಟ್ಸಪ್ ಮಾಡ್ತಿರ್ತೀರಾ, ಕಾಲ್ ಮಾಡಿ ಕೇಳ್ತಾ ಇರ್ತೀರಾ, ಸರ್ PDF ಕಳಿಸಿ 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 ಅಂತ. ಇಂಡಿವಿಜುವಲ್ ಆಗಿ ಎಲ್ರಿಗೂ ಕಳ್ಸೋಕ್ಕಾಗಲ್ಲ. ಅಲ್ಲಿ ಹಾಕಿರ್ತೀವಿ ಆ್ಯಪಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸಕ್ಸಸ್ ಆದಮೇಲೆ ಮರಿಬೇಡಿ, ನಮ್ಮ ನಂಬರಿಗೆ ಫೋನ್ ಮಾಡಿ ಕಾಫಿ ಟೀ ಹೇಳಿದ್ದೀನಲ್ಲ, ಅಟ್ಲೀಸ್ಟ್ ಅಷ್ಟಾದರೂ ಕೊಡಿಸಿ. ದುಡ್ಡು ನಾನೇ ಕೊಡ್ತೀನಿ, ನೀವು ಕೊಡಬೇಡಿ, ಆಯಿತಾ? ಸೊ ಸಕ್ಸಸ್ ಆಗಿ ಖುಷಿಯಾಗಿ ಎಂಜಾಯ್ ಮಾಡೋಣ. ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್, ಟೇಕ್ ಕೇರ್.